ನಮಸ್ಕಾರ ಸ್ನೇಹಿತರೆ, ಧ್ವನಿ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ನಾವಿವತ್ತು 12ನೇ ತರಗತಿಯ ಗಣಿತ ಪಾಠ ಚಾಪ್ಟರ್ ನಂಬರ್ 2 ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತಕ್ಕಂತಹ ಅಧ್ಯಾಯದ ಮೊದಲ ಭಾಗದ ವಿಡಿಯೋ ನೋಡ್ತಾ ಇದ್ದೀವಿ. ಈ ಭಾಗದಲ್ಲಿ ನಾವು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸನ್ನು ನಾವು ಏನಕ್ಕೆ ಕಲಿಬೇಕು, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗಳಾದ ಇನ್ವರ್ಸನ್ನು ನಾವು ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ ಅಂತ ನೋಡ್ಕೊತ ಹೋಗಬೇಕಾಗ್ತದೆ. ಮೊದಲೇದಾಗಿ ಇಲ್ಲಿ ಒಬ್ಬ ಗ್ರೇಟ್ ಸೈಂಟಿಸ್ಟ್ ಬಂದುಬಿಟ್ಟು ಒಂದು ಮಾತನ್ನು ಹೇಳ್ತಾರೆ. ಏನಂತಂದರೆ, ಮ್ಯಾಥಮೆಟಿಕ್ಸ್ ಇನ್ ಜನರಲ್ ಈಸ್ ಫಂಡಮೆಂಟಲಿ ದ ಸೈನ್ಸ್ ಆಫ್ ಸೆಲ್ಫ್ ಎವಿಡೆಂಟ್ ಥಿಂಗ್ಸ್ ಅಂತ ಹೇಳ್ತದೆ. ಓಕೆ, ಮ್ಯಾಥಮೆಟಿಕ್ಸ್ ಇನ್ ಜನರಲ್ ಈಸ್ ಅ ಫಂಡಮೆಂಟಲಿ ದ ಸೈನ್ಸ್ ಆಫ್ ಸೆಲ್ಫ್ ಎವಿಡೆಂಟ್ ಥಿಂಗ್ಸ್ ಅಂತೆ. ಅಂದ ಅರ್ಥ ಏನಿಲ್ಲಿ, ಸಾಮಾನ್ಯವಾಗಿ ಗಣಿತ ಎನ್ನುವುದು ಸ್ವಯಂ ಸ್ಪಷ್ಟೀಕರಣ ನೀಡುವ ವೈಜ್ಞಾನಿಕ ವಸ್ತು. ಗಣಿತ ಅಂತಕ್ಕಂಥದ್ದು ಸ್ವಯಂ ಸ್ಪಷ್ಟೀಕರಣ ನೀಡ್ತದೆ. ಇದಕ್ಕೆ ಯಾರದ್ದೂ ಸ್ಪಷ್ಟೀಕರಣದ ಅವಶ್ಯಕತೆ ಇಲ್ಲ. ತನ್ನನ್ನು ತಾನು ಏನು ಮಾಡ್ತಂದ್ರೆ ಸ್ಪಷ್ಟೀಕರಣವನ್ನು ನೀಡ್ಕೊತ ಹೋಗ್ತದೆ ವೈಜ್ಞಾನಿಕವಾಗಿ ಅಂತ ನಾವು ಹೇಳ್ತೀವಿ. ನಾವು ಹೇಳಂಗಿಲ್ಲ, ಯಾರೊಬ್ಬರು ವಿಜ್ಞಾನಿ ಹೇಳಿದ್ದಾರೆ. ಓಕೆ, ಮೊದಲನೇದಾಗಿ ಇಲ್ಲಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತಕ್ಕಂಥದ್ದಲ್ಲ, ಇನ್ವರ್ಸ್ ಅಂತಕ್ಕಂತಹ ಪದವನ್ನು ನಾವು ಅಧ್ಯಾಯ 1ರಿಂದ ಕಲ್ತಿದ್ದೀವಿ. ಇನ್ವರ್ಸ್ ಆಫ್ ಎ ಫಂಕ್ಷನ್ ಅಂತ ಹೇಳಕ್ಕೆ, ಯಾವುದೋ ಒಂದು ಫಂಕ್ಷನ್ ಇದೆ, ಆ ಫಂಕ್ಷನ್ದು ಇನ್ವರ್ಸ್ ನಾವು ಫೈಂಡ್ ಔಟ್ ಮಾಡಬೇಕು ಅಂತಂದರೆ, ಓಕೆ, ಒಂದು ಫಂಕ್ಷನ್ದು ಇನ್ವರ್ಸ್ ಫೈಂಡ್ ಔಟ್ ಮಾಡಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್ y = sin x ಅಂತ ಇದೆ. ಓಕೆ, ದೆನ್ x = sin ಇನ್ವರ್ಸ್ ಆಫ್ y ಅಂತ ನಾವೇನಾದರೂ ಮಾಡಬೇಕು ಅಂತಂದರೆ, ಅವಾಗ ಏನಂತ ನಾವು ಏನು ಮಾಡಬೇಕಾಗ್ತದೆ, ಎರಡು ವಸ್ತುಗಳನ್ನು ಕನ್ಸಿಡರ್ ಮಾಡಬೇಕಾಗ್ತದೆ, ಎರಡು ಥಿಂಗ್ಸ್ಗಳನ್ನು ಕನ್ಸಿಡರ್ ಮಾಡಬೇಕಾಗ್ತದೆ, ಎರಡು ಫಂಕ್ಷನ್ಸ್ಗಳನ್ನು ಕನ್ಸಿಡರ್ ಮಾಡಬೇಕಾಗ್ತದೆ. ಯಾವ್ಯಾವ ಫಂಕ್ಷನ್ಸ್ಗಳವು? ಒಂದನೇದು ಒನ್ ಫಂಕ್ಷನ್ ಅಂತ ಬರ್ತದೆ, ಒನ್ ಫಂಕ್ಷನ್. ಎರಡನೇದು ಆನ್ ಟು ಫಂಕ್ಷನ್ ಅಂತ ಬರ್ತದೆ. ಆಮೇಲೆ ಮೆನಿ ಟು ಒನ್ ಫಂಕ್ಷನ್ ಅಂತ ಬರ್ತದೆ. ಬೇರೆ ಬೇರೆ ಫಂಕ್ಷನ್ಗಳು ಇದ್ದಾವೆ. ಓಕೆ, ಅಧ್ಯಾಯ 1ರಲ್ಲಿ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಅಂತಕ್ಕಂಥ ಅಧ್ಯಾಯದಲ್ಲ, ಆ ಅಧ್ಯಾಯದಲ್ಲಿ ಎಲ್ಲ ಇನ್ಫಾರ್ಮೇಷನ್ ಇದೆ. ಸಿಂಪಲ್ ಆಗಿ ನಿಮಗೆ ಬೇಸಿಕ್ ಏನು ಬೇಕಲ್ಲ, ಈ ಪಾಠಕ್ಕೆ ಬೇಸಿಕ್ ಏನು ಬೇಕು ಅದನ್ನು ಹೇಳ್ತಾ ಇದ್ದೀನಿ ಕೇಳಿ. ಯಾವ ಒಂದು ಫಂಕ್ಷನ್ ಒನ್ ಮತ್ತು ಆನ್ ಟು ರಿಲೇಷನ್ಸ್ಗಳನ್ನು ಒನ್ ಮತ್ತು ಆನ್ ಟು ಫಂಕ್ಷನ್ಸ್ಗಳಾಗಿ ವರ್ತನೆ ಮಾಡ್ತದೋ ಅಂತಹ ಫಂಕ್ಷನ್ಸ್ಗಳಿಗೆ ನಾವು ಇನ್ವರ್ಸನ್ನು ಫೈಂಡ್ ಔಟ್ ಮಾಡ್ಬೋದು. ಓಕೆ, ದ ಫಂಕ್ಷನ್ಸ್ ವಿಚ್ ಓಬೆ ಒನ್ ಫಂಕ್ಷನ್ಸ್ ಆರ್ ಒನ್ ಆ್ಯಂಡ್ ಆನ್ ಟು ರಿಲೇಷನ್ಸ್, ದೆನ್ ವಿ ಕ್ಯಾನ್ ಫೈಂಡ್ ದ ಇನ್ವರ್ಸ್ ಆಫ್ ದೋಸ್ ಫಂಕ್ಷನ್ಸ್. ಯಾವ ಫಂಕ್ಷನ್, ಓಕೆ, sin x ಅಂತಕ್ಕಂಥ ಫಂಕ್ಷನ್ ಒನ್ನು ಇತ್ತು, ಆಮೇಲೆ ಆನ್ ಟೂನು ಇತ್ತು ಅಂತಂದ್ರೆ ನಾವೇನು ಫೈಂಡ್ ಔಟ್ ಮಾಡ್ಬೋದು, sin xದು ಇನ್ವರ್ಸ್ ಫೈಂಡ್ ಔಟ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಅದರದ್ದು ಇನ್ವರ್ಸ್ ಫಂಕ್ಷನ್ ಇಲ್ಲ, ಎಕ್ಸಿಸ್ಟ್ ಇಲ್ಲ, ಡಸ್ ನಾಟ್ ಎಕ್ಸಿಸ್ಟ್ ಅಂತ ನಾವು ಹೇಳ್ತೀವಿ. ಓಕೆ, ಹಾಗಿದ್ದಾಗ ಇದು ಒನ್ ಫಂಕ್ಷನ್ ಅಂದ್ರೇನು, ಆನ್ ಟು ಫಂಕ್ಷನ್ ಅಂದ್ರೇನು, ಬೇಸಿಕ್ ನಾಲೆಜ್ ಬೇಕಲ್ಲ, ಅದನ್ನು ನಿಮಗೆ ಹೇಳ್ತೀನಿ ಕೇಳಿ. ಇಲ್ಲೊಂದು ಡೆಫಿನಿಷನ್ ಇದೆ ನೋಡ್ರಿ. ಇಮೇಜಸ್ ಆಫ್ ಡಿಸ್ಟಿಂಕ್ಟ್ ಎಲಿಮೆಂಟ್ಸ್ ಆಫ್ ಎಕ್ಸ್ ಅಂಡರ್ ದ ಫಂಕ್ಷನ್ ಆರ್ ಡಿಸ್ಟಿಂಕ್ಟ್. ಓಕೆ, ಫಾರ್ ಎಕ್ಸಾಂಪಲ್ ನಾ ಈಗ ಒಂದು ಫಂಕ್ಷನ್ ತೊಗೊತೀನಿ. ಫಂಕ್ಷನ್ ಏನಪ್ಪ ಅಂತಂದರೆ y = 3x ಅಂತ ತೊಗೊತೀನಿ. y = 3x + 2 ಅಂತ ತೊಗೊತೀನಿ. ಓಕೆ, ಈಗ ನಾವೇನು ಮಾಡೋಣ ಅಂತಂದರೆ 3x + 2 ಅಂತಕ್ಕಂಥದ್ದು ಒಂದೇನಾಗ್ತದೆ, ರಿಲೇಷನ್ ಆಗ್ತದೆ. ಆಮೇಲೆ y ಅಂತಕ್ಕಂಥದ್ದು ಒಂದು ರಿಲೇಷನ್ ಆಗ್ತದೆ. y = f(x) ಅಂತ ನಾವು ಹೇಳ್ಬೋದು. ಇದನ್ನು f(x) ಅಂತ ನಾವು ತೊಗೊಳ್ಳೋಣ ಅಂತ. ಓಕೆ, ಈಗ ನಾವು ಇಲ್ಲಿ ಇದೊಂದು ಫಂಕ್ಷನ್, ಸಿಂಪಲ್ ಫಂಕ್ಷನ್ ಅಷ್ಟೇ. ಮತ್ತು ಇಲ್ಲಿ ಏನಕ್ಕೆ ನಾವು ಎಕ್ಸ್ ವ್ಯಾಲ್ಯೂಗಳನ್ನು ಹಾಕುವಂತ ಹೋಗೋಣಂತೆ. ಎಕ್ಸ್ ವ್ಯಾಲ್ಯೂ ಫಾರ್ ಎಕ್ಸಾಂಪಲ್ 0 ಹಾಕೋಣಂತೆ. ಎಕ್ಸ್ ವ್ಯಾಲ್ಯೂ 0 ಹಾಕಿದಾಗ y ವ್ಯಾಲ್ಯೂ ಏನು ಬರ್ತದೆ, ಓಕೆ, 2 ಬರ್ತದೆ, 2. ನೆಕ್ಸ್ಟ್ ಎಕ್ಸ್ ವ್ಯಾಲ್ಯೂ 1 ಹಾಕಿದಾಗ y ವ್ಯಾಲ್ಯೂ ಏನು ಬರ್ತದಪ್ಪ, 3 ಅಂತ ಬರ್ತದೆ. ನೆಕ್ಸ್ಟ್ ಎಕ್ಸ್ ವ್ಯಾಲ್ಯೂ 2 ಹಾಕಿದಾಗ y ವ್ಯಾಲ್ಯೂ 3 ಬರೋಂಗಿಲ್ಲ, ಏನು ಬರ್ತದಪ್ಪ, ಅದು 5 ಬರ್ತದೆ. ಸಾರಿ, ಎಕ್ಸ್ ವ್ಯಾಲ್ಯೂ 1 ಹಾಕಿದಾಗ 3 × 1 3, 3 + 2 5 ಅಂತ ಬರ್ತದೆ. ನೆಕ್ಸ್ಟ್ ಎಕ್ಸ್ ಇದ್ದಲ್ಲಿ 2 ಹಾಕಿದಾಗ 3 × 2 = 6 + 2 8 ಅಂತ ಬರ್ತದೆ, ಆ್ಯಂಡ್ ಸೋ ಆನ್. ಈ ಥರ ಬರ್ತವೆ. ಅವ್ರೇನಂತ ಹೇಳ್ತಾರೆ, ಇಮೇಜಸ್ ಆಫ್ ದ ಡಿಸ್ಟಿಂಕ್ಟ್ ಎಲಿಮೆಂಟ್ಸ್ ಆಫ್ ಎಕ್ಸ್. ಇದು ಎಕ್ಸ್, ಓಕೆ, ಇದು y ಅಂತ ನಾವು ತೊಗೊಂಡಿವಿ. ಇಮೇಜಸ್ ಆಫ್ ದ ಡಿಸ್ಟಿಂಕ್ಟ್ ಎಲಿಮೆಂಟ್ಸ್, ಇವೆಲ್ಲ ಎಲಿಮೆಂಟ್ಸ್ಗಳು, ಇವುಗಳು ಕೂಡ ಎಲಿಮೆಂಟ್ಸ್ಗಳು. ಆದ್ರೆ ಈ ಎಲಿಮೆಂಟ್ಸ್ಗಳದ್ದು ರಿಲೇಷನ್ ಇಲ್ಲ ಐತಿ, ಕರೆಕ್ಟಾ? ರಿಲೇಷನ್ ಹೆಂಗೈತಿ ಅದಕ್ಕೊಂದು ನಾವು ಏನು ಮಾಡಿದ್ದೀವಿ, 3x + 2 ಅಂತಕ್ಕಂಥ ಒಂದು ಇಕ್ವೇಷನ್ ತೊಗೊಂಡಿದ್ದೀವಿ. ಹೌದಾ? 0 ಹಾಕಿದಾಗ ನಮಗೇನು ಸಿಗ್ತದೆ ಅಂದರೆ ಡಿಸ್ಟಿಂಕ್ಟ್ ಇಮೇಜ್ ಸಿಗ್ತದೆ. ಇದು ಎಲಿಮೆಂಟ್ ಆಗ್ತದೆ, ಇದು ಇಮೇಜ್ ಆಗಿ ಪರಿವರ್ತನೆ ಆಗ್ತದೆ. ಓಕೆ, 0 ಈಸ್ ಹ್ಯಾವಿಂಗ್ ಡಿಸ್ಟಿಂಕ್ಟ್ ಇಮೇಜ್ 2. ಹೌದಾ? ಇಲ್ಲಿ 0 ಹಾಕಿದಾಗ 2ನೇ ಸಿಗಬೇಕು. 0 ಹಾಕಿದಾಗ ಮತ್ತು ಯಾವ್ದು 5 ಸಿಗ್ತದನು, ಇಲ್ಲಿ 5 ಅಂತ ಹಿಂಗೆ ನಾವು ಕನ್ಸಿಡರ್ ಮಾಡೋಕ್ಕಾಗ್ತದನು, ಆಗಂಗಿಲ್ಲ. ನೆಕ್ಸ್ಟ್ 1 ಹಾಕಿದಾಗ 5 ಬಂತ ಆನ್ಸರ್, 2 ಹಾಕಿದಾಗ 8 ಬಂತು. ಅಂತಂದರೆ ಡಿಸ್ಟಿಂಕ್ಟ್ ಎಲಿಮೆಂಟ್ಗಳಿಗೆ ಡಿಸ್ಟಿಂಕ್ಟ್ ಇಮೇಜ್ ಅದ. ಡಿಸ್ಟಿಂಕ್ಟ್ ಎಲಿಮೆಂಟ್ಗಳಿಗೆ ಡಿಸ್ಟಿಂಕ್ಟ್ ಇಮೇಜ್ ಇದ್ರೆ ಅದಕ್ಕೆ ನಾವೇನಂತ ಕರಿತೀವಿ, ಒನ್ ಫಂಕ್ಷನ್ ಅಂತ ಕರಿತೀವಿ. ಒನ್ ಫಂಕ್ಷನ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಎಕ್ಸ್ನಲ್ಲಿರ್ತಕ್ಕಂತಹ ಎಲ್ಲ ಎಲಿಮೆಂಟ್ಸ್ಗಳಿಗೆ ಡಿಸ್ಟಿಂಕ್ಟ್ ಏನಿರಬೇಕಪ್ಪ, ಇಮೇಜಸ್ ಇರಬೇಕು. ಈ ಇಮೇಜ್ಗಳಲ್ಲಿ ಮತ್ತು ಇನ್ನೊಂದಿಷ್ಟು ನಂಬರ್ ಇದ್ರೂ ನಡೀತೈತಿ, ಏನು ತೊಂದರೆ ಇಲ್ಲ. ಓಕೆ, ಅರ್ಥ ಆಗ್ತದಾ? ಒಂದು ವೇಳೆ ಇಲ್ಲಿ ಒಂದೇ ಎಲಿಮೆಂಟ್ಸ್ಗಳು
ಎಲಿಮೆಂಟ್ಸ್ಗಳು ಸೇಮ್ ಎಲಿಮೆಂಟ್ಸಿಗೆ ಎರಡೆರಡು ಉತ್ತರ ಇದ್ದು ಅಂತಂದರೆ, ಎರಡೆರಡು ಆನ್ಸರ್ಗಳಿದ್ದು ಅಂತಂದರೆ ಅವಾಗ ಅದು ಒನ್ ಫಂಕ್ಷನ್ ಆಗಂಗಿಲ್ಲ. ಫಾರ್ ಎಕ್ಸಾಂಪಲ್ 0 ಹಾಕಿದಾಗೂ 2 ಬಂತು, 1 ಹಾಕಿದಾಗೂ 2 ಬಂತು ಅಂತ ತಿಳ್ಕೊ ಆನ್ಸರ್. ಅವಾಗ ಏನಾಗಲ್ಲ, ಅದು ಒನ್ ಫಂಕ್ಷನ್ ಆಗಂಗಿಲ್ಲ. ಯಾಕಂದ್ರಲ್ಲಿ ಡಿಸ್ಟಿಂಕ್ಟ್ ಇಮೇಜ್ ಇಲ್ಲ. ಅಂದ್ರೆ ಓಗ ಅಥವಾ ಸಾರಿ ಝೀರೋಗ 2 ಅಂತಕ್ಕಂಥದ್ದು ಏನಪ್ಪ ಡಿಸ್ಟಿಂಕ್ಟ್ ಅದ, ಓ ಅಲ್ಲ. ಓಕೆ, 0ಗ 2 ಅಂತಕ್ಕಂಥದ್ದು ಡಿಸ್ಟಿಂಕ್ಟ್ ಅದ, ಆಮೇಲೆ 1ಗೆ 5 ಅಂತಕ್ಕಂಥ ಡಿಸ್ಟಿಂಕ್ಟ್ ಅದ. ಹೌದಾ, ಇಮೇಜ್ಗಳು ಡಿಸ್ಟಿಂಕ್ಟ್ ಅದ. ಒಂದು ವೇಳೆ 0 ಹಾಕಿದಾಗೂ 2ನೇ ಇಮೇಜ್ ಬಂತು, 1 ಹಾಕಿದಾಗೂ 2ನೇ ಇಮೇಜ್ ಬಂತು ಅಂತಿಕೋ, ಅವಾಗ ಒನ್ ಫಂಕ್ಷನ್ ಆಗಂಗಿಲ್ಲ. ಹಾಗಿದ್ದಾಗ ಇನ್ವರ್ಸ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ನಾವು ಹೇಳ್ತೀವಿ. ಓಕೆ, ಒನ್ ಫಂಕ್ಷನ್ ಅಂತ ನಿಮ್ಗೆ ಗೊತ್ತಾಯಿತು. ಏನಪ್ಪ ಅದು ಒನ್ ಫಂಕ್ಷನ್ ಅಂತಂದ್ರೆ ದೇರ್ ಈಸ್ ಡಿಸ್ಟಿಂಕ್ಟ್ ಇಮೇಜ್ ಫಾರ್ ಎವ್ರಿ ಎಲಿಮೆಂಟ್ ಇನ್ ದ ಎಕ್ಸ್ಗೆ ಡಿಸ್ಟಿಂಕ್ಟ್ ಎಲಿಮೆಂಟ್ಗಳು ಇರ್ತವೆ. ಆಮೇಲೆ ಈ ಥರ ನಾವು ಕನ್ಸಿಡರ್ ಮಾಡ್ಕೊತ ಹೋಗ್ತೀವಿ. ಒಂದು ವೇಳೆ ಇಲ್ಲಿ 3 ಅಂತ ಇದೆ, x = 3 ಹಾಕಿದಾಗ ಏನಾಯ್ತು, 3 × 3 9, 9 + 1 11 ಇದರೊಳಗಡೆ ಇಲ್ಲೇ ಇಲ್ಲ. 3 ಹಾಕಿದಾಗ 11 ಬರಬೇಕಲ್ಲ, 11 ಇಲ್ಲ ಅಂತಂದಾಗ ಇದೇನಾಯಿತು, ಖಾಲಿ ಕುಂತು ಅಂತಂದ್ರೆ ಇದಕ್ಕೇನಿಲ್ಲ, ಡಿಸ್ಟಿಂಕ್ಟ್ ಇಮೇಜ್ ಇಲ್ಲ ಅಂತಂದ್ರೆ ಅವಾಗೂ ಕೂಡ ಒನ್ ಫಂಕ್ಷನ್ ಆಗಂಗಿಲ್ಲ. ಅದು ಅರ್ಥ ಆಯ್ತಾ? ಡಿಸ್ಟಿಂಕ್ಟ್ ಇಮೇಜ್ ಇರಬೇಕು. ದಿಸ್ ಇಸ್ ದಿ ಒನ್ ಫಂಕ್ಷನ್. ಹಾಗಿದ್ರೆ ಆನ್ ಟು ಫಂಕ್ಷನ್ ಅಂತಂದ್ರೆ ಏನು? ಡೆಫಿನಿಷನ್ ಅವಶ್ಯಕತೆ ಇಲ್ಲ. ಡೆಫಿನಿಷನ್ ಯಾವ ಪಾಠದಾಗ, ಒಂದೇ ಪಾಠದೊಳಗೆ ಅದಾವ ಇದು ಡೆಫಿನೇಷನ್ಸ್ಗಳು. ಅದ್ರ ಬಗ್ಗೆ ನೀವು ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡಿ, ಜಸ್ಟ್ ತಿಳ್ಕೊಳ್ರಿ ಅಷ್ಟೇ. ಇನ್ನೊಂದು, ಇಫ್ ಎವ್ರಿ ಎಲಿಮೆಂಟ್ ಆಫ್ y ಈಸ್ ದ ಇಮೇಜ್ ಆಫ್ ಸಮ್ ಎಲಿಮೆಂಟ್ಸ್ ಆಫ್ x, ಇಫ್ ಎವ್ರಿ ಎಲಿಮೆಂಟ್ ಆಫ್ y ಈಸ್ ದ ಇಮೇಜ್ ಆಫ್ ಸಮ್ ಎಲಿಮೆಂಟ್ ಆಫ್ x. ನೋಡು, ಇಲ್ಲಿ ಏನಾಗ್ತದೆ, ಆನ್ ಟು ಫಂಕ್ಷನ್ ಇದು. ನೆಕ್ಸ್ಟ್ ಎರಡನೇದೇನಪ್ಪ, ಆನ್ ಟು ಫಂಕ್ಷನ್. ಒನ್ ಫಂಕ್ಷನ್ ಗೊತ್ತಾಗ್ಬಿಡ್ತು ನಿಮ್ಗೆ. ಆನ್ ಟು ಫಂಕ್ಷನ್ಗೆ ಇದೇ ಒಂದು ಇಕ್ವೇಷನ್ ತಗೋತೀನಿ. ಆನ್ ಟು ಫಂಕ್ಷನಲ್ಲಿ ಎಕ್ಸ್ ಭಾಳ ಮುಖ್ಯ ಇಲ್ಲ. ಓಕೆ, ದಿಸ್ ಈಸ್ ನಾಟ್ ಇಂಪಾರ್ಟೆಂಟ್, ವಾಯ್ ಈಸ್ ಇಂಪಾರ್ಟೆಂಟ್ ಹಿಯರ್. ವಾಯ್ ಯಾಕೆ ಇಂಪಾರ್ಟೆಂಟ್? ಈ ಇಮೇಜ್ಗಳು ಏನಿರ್ತಾವಲ್ಲ, ಈ ಇಮೇಜಿಗೆ ಪ್ರತಿಯೊಂದು ಎಲಿಮೆಂಟ್ ಇರಬೇಕಂತ. ಇಮೇಜಿಗೆ ಎಲಿಮೆಂಟ್ಸ್ಗಳು ಇರಲೇಬೇಕಂತ. ಅರ್ಥ ಆಯ್ತಾ? ಎಲಿಮೆಂಟ್ಸ್ಗಳಿಗೆ ಇಮೇಜ್ ಒಂದೊಂದು ಇರಲಿಲ್ಲ ಅಂದ್ರೆ ನಡೀತದ. ಎಲಿಮೆಂಟ್ಸ್ಗಳಿಗೆ ಇಮೇಜ್ ಒಂದೊಂದು ಇರಲಿಲ್ಲ ಅಂದ್ರೆ ನಡೀತದ. ಆದರೆ ಇಮೇಜ್ಗಳಿಗೆ ಎಲಿಮೆಂಟ್ಸ್ ಇರಲೇಬೇಕು, ಮಸ್ಟ್ ಆ್ಯಂಡ್ ಶುಡ್ ಇರಲೇಬೇಕು ಅಂತ ಹೇಳ್ತಾರೆ ಅವರು. ಎಕ್ಸಾಂಪಲ್ ಈಗ ನಾವು 2, 5, 11 ನೆಕ್ಸ್ಟ್ 14 ಅಂತ ತೊಗೊತೀನಿ. ಅವಾಗ ಇಲ್ಲಿ 0, 1, 2, 3, 4, 5 ಅಂತ ತೊಗೊತೀನಿ. ಓಕೆ, 0 ಹಾಕಿದೆ ಅಂತ ತಿಳ್ಕೊ, 2 ಬಂತು. ಓಕೆ, ಡಿಸ್ಟಿಂಕ್ಟ್ ಇಮೇಜಿಗೆ ಡಿಸ್ಟಿಂಕ್ಟ್ ಎಲಿಮೆಂಟ್ ಇದೆ, ಡಿಸ್ಟಿಂಕ್ಟ್ ಇಮೇಜಿಗೆ ಡಿಸ್ಟಿಂಕ್ಟ್ ಎಲಿಮೆಂಟ್ ಇದೆ. ನೆಕ್ಸ್ಟ್ 1 ಹಾಕು, ಅವಾಗ 5 ಬರ್ತದ. ಓಕೆ, ಡಿಸ್ಟಿಂಕ್ಟ್ ಇಮೇಜಿಗೆ ಡಿಸ್ಟಿಂಕ್ಟ್ ಎಲಿಮೆಂಟ್ ಐತೆ. 2 ಹಾಕು, ಅವಾಗೇನು ಬರ್ತಪ್ಪ, 6 + 8 ಬರ್ತದಲ್ಲ, ತಗೋ 8 ಅಂತ ಬರೋಣಂತ. ನೆಕ್ಸ್ಟ್ 3 ಹಾಕು, 3 × 3 = 9, 9 + 2 11 ಅಂತ ಬಂತು, 11 ಅಂತ ಹಾಕೋಣ. ನೆಕ್ಸ್ಟ್ 4 × 3 = 12, 12 + 2 14 ಅಂತ ಬಂತು. ಓಕೆ, ಫಾರ್ ಎವ್ರಿ ಡಿಸ್ಟಿಂಕ್ಟ್ ಇಮೇಜಸ್ ಇನ್ ದ y ವಿ ಆರ್ ಹ್ಯಾವಿಂಗ್ ಸಮ್ ಎಲಿಮೆಂಟ್ಸ್ ಆಫ್ x. ನೋಡಿ ಇಲ್ಲಿ 5 ಉಳಿತು, ಹೌದಾ? ಅಂದರೆ ಲೆಫ್ಟ್ ಸೈಡ್ ಉಳಿದ್ರೆ ನಡೀತದ, ರೈಟ್ ಸೈಡ್ ಉಳಿಬಾರ್ದು. ಎದ್ರೊಳಗೆ, ಆನ್ ಟು ಫಂಕ್ಷನ್ ಒಳಗಡೆ ಅಂತಂದರೆ ಇಮೇಜಸ್ಗಳಿಗೆ ಎಲಿಮೆಂಟ್ಸ್ಗಳು ಇರತಕ್ಕದ್ದು. ಒಂದೊಂದು ಎಲಿಮೆಂಟ್ಸ್ಗಳು ಬಿಟ್ಟರು ಕೂಡ ಅಥವಾ ಉಳಿದೋದ್ರೂ ಕೂಡ ನಡೀತದೆ. ಅದಕ್ಕೆ ಅಂತ ಕರಿತೀವಿ ನಾವು ಆನ್ ಟು ಫಂಕ್ಷನ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಓಕೆ, ಒಂದು ಬೇಸಿಕ್ ನಾಲೆಜನ್ನು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗಳಿಗೆ ಅಪ್ಲೈ ಮಾಡಿದಾಗ ಏನೇನು ಸಿಗ್ತದೆ? ಈ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗಳು ಒನ್ ಫಂಕ್ಷನ್ಗಳ, ಏನು ಆನ್ ಟು ಫಂಕ್ಷನ್ಗಳ, ಅಥವಾ ಮೆನಿ ಟು ಒನ್ ಫಂಕ್ಷನ್ಗಳ, ಅಥವಾ ಇವು ಇನ್ವರ್ಸ್ ಎಕ್ಸಿಸ್ಟ್ ಅದಾವ ಅಥವಾ ಇನ್ವರ್ಸ್ ಎಕ್ಸಿಸ್ಟ್ ಇಲ್ವಾ? ಇನ್ವರ್ಸ್ ಎಕ್ಸಿಸ್ಟ್ ಇರಬೇಕು ಅಂತಂದ್ರೆ ನಾವೇನು ಮಾಡಬೇಕು ಅಂತ ನಾವು ಮುಂದೆ ತಿಳ್ಕೊತ ಹೋಗಬೇಕಾಗ್ತದೆ. ಫಸ್ಟ್ ಆಫ್ ಆಲ್, ದ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ವೆದರ್ ದೇ ಆರ್ ಇನ್ ಒನ್ ಫಂಕ್ಷನ್ಸ್ ಆರ್ ಆನ್ ಟು ಫಂಕ್ಷನ್ಸ್, ಅದನ್ನು ನೋಡ್ಕೊತ ಹೋಗೋಣಂತೆ. ಓಕೆ, let us consider sin x, then y, f of x equal to, okay, f of x equal to sin x, y equal to sin x. ಅಂದರೆ ಇಲ್ಲಿ x ಅಂತ ತಗೋತೀನಿ, ಅಲ್ಲಿ y ವ್ಯಾಲ್ಯೂ ಅಂತ ತಗೋತೀನಿ. ಅವಾಗ ಏನಾಗುತ್ತಪ್ಪ, ಒಂದು ಡೊಮೇನ್ ಬರ್ತದ, ಇನ್ನೊಂದು ರೇಂಜ್ ಬರ್ತದೆ. ಹೌದಾ? ಇದು ಡೊಮೇನ್, ಇಲ್ಲಿ ರೇಂಜ್ ಅಂತ ಕರಿತೀವಿ. ಎಲಿಮೆಂಟ್ಸ್ ಇಮೇಜಸ್ ಅಂತ ಕರಿತೀವಿ. ಓಕೆ, ಫಸ್ಟ್ ಏನು ಮಾಡೋಣ ಅಂತಂದರೆ ವ್ಯಾಲ್ಯೂಸ್ ಹಾಕೊಂಡು ತಗೊಳಂತೆ. ಎಕ್ಸ್ ವ್ಯಾಲ್ಯೂ ಎನಿ ರಿಯಲ್ ನಂಬರ್, ಯಾವುದೋ ರಿಯಲ್ ನಂಬರ್ ಹಾಕೊಂಡು ತಗೊಳಂತೆ. ಫಾರ್ ಎಕ್ಸಾಂಪಲ್ ನಾನು 0 ಹಾಕ್ತೀನಿ. sin 0 ಹಾಕಿದಾಗ ಏನು ಸಿಗ್ತದಪ್ಪ ನಮ್ಗೆ? 0 ಸಿಗ್ತದೆ. ಓಕೆ, sin π/3 ಹಾಕಿದಾಗ ಏನು ಸಿಗ್ತೈತಿ? sin 60 ಡಿಗ್ರಿ. sin 60 ಡಿಗ್ರಿ √3/2 ಸಿಗ್ತದಾ? √3/2 ಅಂತ ಬರ್ತದೆ. ನೆಕ್ಸ್ಟ್ sin π ವ್ಯಾಲ್ಯೂ ತೊಗೊಳ್ಳೋಣಂತೆ, ಇಲ್ಲಾಂದ್ರೆ π/2 ತೊಗೊಳ್ಳೋಣಂತೆ. sin π/2 ಎಷ್ಟಪ್ಪ? 1 ಅಂತ ಬರ್ತದ, 1 ಅಂತ ಬರೋಣ. ನೆಕ್ಸ್ಟ್ sin π ವ್ಯಾಲ್ಯೂ ಏನಾಗುತ್ತೆ ನೋಡಿ, sin π ವ್ಯಾಲ್ಯೂ ಈ ಥರ ಇರ್ತದೆ. sin 90 ಡಿಗ್ರಿ 1 ಬಂತ. ಓಕೆ, sin 180 ಡಿಗ್ರಿ ಏನಾಗ್ತಪ್ಪ? 0 ಆಗ್ತದೆ. sin π ವ್ಯಾಲ್ಯೂ ಏನಾಗ್ತದೆ? ಅದು 0 ಆಗ್ತದೆ. ದೆನ್ sin 2π ವ್ಯಾಲ್ಯೂ 2π ಅಂತಂದ್ರಪ್ಪ ಇದು 3π/2, ಆಮೇಲೆ ಇದು ಏನಾಗ್ತದೆ?
2π ಆಗ್ತದೆ. ಕರೆಕ್ಟ್. ಇದು π/2 1 ಬಂತು, +1 ಬಂತ, ಆಮೇಲೆ ಪೈ ಏನು ಬಂತಪ್ಪ 0 ಬಂತು, ನೆಕ್ಸ್ಟ್ 3π/2 -1 ಬಂತು, ನೆಕ್ಸ್ಟ್ 2π ಏನು ಬಂತು ಮತ್ತು 0 ಬಂತು. ಕರೆಕ್ಟ್. ಓಕೆ, ಇಲ್ಲಿ ನಾವು ಒಂದಿಷ್ಟು ಡೊಮೇನ್ಗಳನ್ನ ತೊಗೊಂಡ್ವಿ, ಅದರದ್ದು ರೇಂಜಸ್ಗಳನ್ನು ನೋಡಿದ್ವಿ ಅಥವಾ ವ್ಯಾಲ್ಯೂಸನ್ನು ನೋಡಿದ್ವಿ. ಕರೆಕ್ಟಾ? ಹಾಗಿದ್ದಾಗ 0ನ ಮ್ಯಾಪಿಂಗ್ ಮಾಡೋಣ. 0 sin 0 is 0. ಓಕೆ, ನೆಕ್ಸ್ಟ್ π/3 ಇದ್ದಾಗ ಏನಾಯಿತು 3√3/2 ಅಂತ ಬಂತು. ಓಕೆ, π/2 ಇದ್ದಾಗ 1 ಅಂತ ಬಂತು. ಅಂದರೆ ಇಲ್ಲಿ ಇದು 1 ಫಂಕ್ಷನ್ ಆಗ್ತದನು? 1 ಫಂಕ್ಷನ್ ಆಗ್ಬೋದಲ್ಲ? ಇನ್ನೂ 2 ಉಳಿದಾವೆ ಇಲ್ಲಿ, ಅದನ್ನು ಚೆಕ್ ಮಾಡೋಣ ಒಂದು ಸ್ವಲ್ಪ. ಓಕೆ, ಇಲ್ಲಿ sin π ಇದೆ, sin x ಅಂದರೆ sin π ವ್ಯಾಲ್ಯೂ ಏನಪ್ಪ ವ್ಯಾಲ್ಯೂ 0. ಓಕೆ, 0 ಮ್ಯಾಪಿಂಗ್ ಮಾಡೋಣ. sin 2π ವ್ಯಾಲ್ಯೂ 0 ಮ್ಯಾಪಿಂಗ್ ಮಾಡೋಣ. ಓಕೆ, ಏನಾಯ್ತು ಇಲ್ಲಿ? ಇದು 1 ಫಂಕ್ಷನ್ ಆಗಬೇಕಾಗಿತ್ತು ಅಂತಂದ್ರೆ ಈಚ್ ಆ್ಯಂಡ್ ಎವ್ರಿ ಎಲಿಮೆಂಟ್ ಆಫ್ ಎಕ್ಸ್ ಮಸ್ಟ್ ಆ್ಯಂಡ್ ಶುಡ್ ಹ್ಯಾವ್ ಡಿಸ್ಟಿಂಕ್ಟ್ ಇಮೇಜಸ್ ಇರಬೇಕು. ಹೌದಾ? ಈಚ್ ಆ್ಯಂಡ್ ಎವ್ರಿ ಎಲಿಮೆಂಟ್ಸ್ ಆಫ್ ಎಕ್ಸ್ ಮಸ್ಟ್ ಹ್ಯಾವ್ ಡಿಸ್ಟಿಂಕ್ಟ್ ಇಮೇಜಸ್, ಬಟ್ ದರ್ ಈಸ್ ಮೆನಿ ಟು ಒನ್ ಫಂಕ್ಷನ್. ಇದು ಒನ್ ಫಂಕ್ಷನ್ ಆಗಂಗಿಲ್ಲ. ಓಕೆ, ಆನ್ ಟು ಆಗ್ತದನ್ನು ಮತ್ತು ಆನ್ ಟು. ಓಕೆ, ಫಾರ್ ಎವ್ರಿ ಡಿಸ್ಟಿಂಕ್ಟ್ ಇಮೇಜ್ ದೇರ್ ಮಸ್ಟ್ ಬಿ ಡಿಸ್ಟಿಂಕ್ಟ್ ಎಲಿಮೆಂಟ್. ಫಾರ್ ಎವ್ರಿ ಡಿಸ್ಟಿಂಕ್ಟ್ ಇಮೇಜ್ ದೇರ್ ಮಸ್ಟ್ ಬಿ ಡಿಸ್ಟಿಂಕ್ಟ್ ಎಲಿಮೆಂಟ್. ಹೌದಾ? ಹಂಗಿದ್ರಲ್ಲಿ ಓ ಅದ, ಓ ಅಂತಂದ್ರೆ 0. ಓಕೆ, ಓನೇ ಅಂತೀನಿ, ಮತ್ತು ಯಾಕೋ ಓ ಅಂತ ಬರುತ್ತೆ ಇದ್ದದು, ಇರಲಿ. 0 ಅದ, 0ಕ್ಕೆ ಡಿಸ್ಟಿಂಕ್ಟ್ ಇಮೇಜ್ 0 ಐತಿ, ಎಲಿಮೆಂಟ್ 0. ನೆಕ್ಸ್ಟ್ ಪೈ, ನೆಕ್ಸ್ಟ್ 2π, 3 ಅದಾವೆ. ಹಂಗಿದ್ದಾಗ ಇದು 1 ಆಗಂಗಿಲ್ಲ, ಆನ್ ಟೂನೂ ಆಗಂಗಿಲ್ಲ. 1 ಫಂಕ್ಷನ್ನೂ ಆಗಂಗಿಲ್ಲ, ಆನ್ ಟೂನೂ ಆಗಂಗಿಲ್ಲ. ಹಂಗಿದ್ರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಡು ನಾಟ್ ಹ್ಯಾವ್ ಇನ್ವರ್ಸಸ್. ಏನ್ರಿ ಸರ, ಮತ್ತು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತ ಹೆಡ್ಡಿಂಗ್ ಬರ್ದ್ರಿ, ಇಲ್ಲೇನು ಬರ್ದ್ರಲ್ರಿ? ಟ್ರಿಗ್ನೋಮೆಟ್ರಿಕ್ಸ್ ಅಥವಾ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಡು ನಾಟ್ ಹ್ಯಾವ್ ಇನ್ವರ್ಸಸ್ ಅಂತ ಬರ್ದ್ರಲ್ರಿ. ಅರ್ಥ ಏನಿದು? ಓಕೆ, ಅಂದರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗಳು ಇನ್ವರ್ಸ್ ಎಕ್ಸಿಸ್ಟ್ ಇರಬೇಕು ಅಂತಂದ್ರೆ 1 ಫಂಕ್ಷನ್ ಆಗಿರಬೇಕು, ಆನ್ ಟು ಫಂಕ್ಷನ್ ಆಗಿರಬೇಕು. ಇದು 1 ಫಂಕ್ಷನ್ನೂ ಆಗಲಿಲ್ಲ, ಆನ್ ಟು ಫಂಕ್ಷನ್ನೂ ಆಗಲಿಲ್ಲ. ಇದು PUC ಫಸ್ಟ್ ಒಳಗೆ ಕಲ್ತ್ಬಿಟ್ಟು ನಾವು ಏನು ಕಲ್ತೀವಿ? sin x ಅಥವಾ sin ಫಂಕ್ಷನ್ ಅಥವಾ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಡು ನಾಟ್ ಹ್ಯಾವ್ 1 ಫಂಕ್ಷನ್, ಆನ್ ಟು ಫಂಕ್ಷನ್. ಸೊ ಇನ್ವರ್ಸ್ ಆಫ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಹೇಳಿ ನಾವು ಹಿಂದ್ಗಡೆ ಕಲ್ತಿದ್ವಿ. ಆದ್ರೆ ಕ್ಯಾಲ್ಕುಲಸ್ ಅಂತ ಒಂದು ದೊಡ್ಡ ಪಾರ್ಟ್ ಬರ್ತೈತಿ. ಹೌದಾ? ಇಂಟಿಗ್ರೇಷನ್ ಅಂತ ಬರ್ತೈತಿ, ಡಿಫ್ರೆನ್ಷಿಯೇಷನ್ ಅಂತ ಬರ್ತೈತಿ. ಓಕೆ, ಈ ಕ್ಯಾಲ್ಕುಲಸ್ ಇಂಟಿಗ್ರೇಷನ್ ಒಳಗಡೆ ನಮಗೇನು ಬೇಕಾಗ್ತದೆ ಅಂತಂದರೆ ಒಂದಿಷ್ಟು ಪ್ರಾಬ್ಲಮ್ಸ್ಗಳು ಬರ್ತವೆ. ಆ ಪ್ರಾಬ್ಲಮ್ಸ್ಗಳನ್ನು ನಾವು ಸೈನ್ ಇನ್ವರ್ಸ್ ಆಫ್ ಎಕ್ಸ್, ಇಂಟಿಗ್ರೇಷನ್ ಆಫ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಡಿ ಎಕ್ಸ್, ಆಮೇಲೆ ಇಂಟಿಗ್ರೇಷನ್ ಆಫ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಡಿ ಎಕ್ಸ್, ಇವನ್ನೆಲ್ಲ ನಾವು ಸಾಲ್ವ್ ಮಾಡಬೇಕು. ಇಂಥವು ಅಂದರೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗಳನ್ನು ಸಾಲ್ವ್ ಮಾಡಬೇಕು ನಾವು. ಇಂಥ ಒಂದು ಕಾಂಪ್ಲಿಕೇಟೆಡ್ ಕ್ವಶನ್ಸ್ಗಳು ಬಂದಾಗ ನಾವು ಏನು ಮಾಡಬೇಕು? ಅವಾಗ ಮೊದಲು ನಾವು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಕಲಿಬೇಕು. ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಹೆಂಗೆ ಕಲಿಬೇಕು? ಇನ್ವರ್ಸ್ ಇಲ್ಲವೇ ಇಲ್ಲಲ್ಲ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗೆ, ಇನ್ವರ್ಸ್ ಇಲ್ಲ ಅಂತಂದ್ರೆ ಅದನ್ನು ಹೆಂಗೆ ಕಲಿಬೇಕು? ಅದಕ್ಕೆ ನಾವು ಏನು ಮಾಡ್ಬೇಕಂತಂದ್ರೆ ಒಂದಿಷ್ಟು ರಿಸ್ಟ್ರಿಕ್ಷನ್ ಹಾಕ್ಬಿಡೋಣಂತ. ಈ ಒಂದು ಡೊಮೇನ್ ಮತ್ತು ರೇಂಜ್ ಒಳಗಡೆ ಅಥವಾ ಡೊಮೇನ್ ಒಳಗಡೆ ಏನು ಮಾಡೋಣ? ರಿಸ್ಟ್ರಿಕ್ಷನ್ ಹಾಕ್ಬಿಡೋಣಂತ. ರಿಸ್ಟ್ರಿಕ್ಷನ್ ಹಾಕಿ ಅದೇನು ಮಾಡೋಣಂತ 1 ಫಂಕ್ಷನ್ ಮತ್ತು ಆನ್ ಟು ಫಂಕ್ಷನ್ ಆಗಿ ಅದು ಏನೋ ಮಾಡಬೇಕು? ವರ್ಕ್ ಮಾಡಬೇಕು, ಬಿಹೇವ್ ಮಾಡಬೇಕು. ಓಕೆ, 1 ಆನ್ ಟು ಆಗಿ ಬಿಹೇವ್ ಮಾಡಬೇಕು. ಬಿಹೇವ್ ಮಾಡಂಗೆ ನಾವೇನು ಮಾಡಬೇಕು? ರಿಸ್ಟ್ರಿಕ್ಷನನ್ನು ಅಪ್ಲೈ ಮಾಡಬೇಕು. ವೆನ್ ಯು ಅಪ್ಲೈ ರಿಸ್ಟ್ರಿಕ್ಷನ್ ಟು ದಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ವಿ ವಿಲ್ ಬಿ ಗೆಟಿಂಗ್ ವಾಟ್? 1 ಫಂಕ್ಷನ್ ಆ್ಯಂಡ್ ಆಲ್ಸೋ ಆನ್ ಟು ಫಂಕ್ಷನ್ ಫಾರ್ ದಿ ಗಿವನ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಸೊ ವಿ ಕ್ಯಾನ್ ಹ್ಯಾವ್ ಇನ್ವರ್ಸ್ ಆಫ್ ದ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಓಕೆ, ಹಾಗಿದ್ದಾಗ ಆ ರಿಸ್ಟ್ರಿಕ್ಷನ್ಸ್ಗಳು ಏನೇನು ನೋಡ್ಕೊಂತ ಹೋಗೋಣ. ಅದಕ್ಕಿಂತ ಮುಂಚೆ ನಾವು ಒಂದಿಷ್ಟು ಡೊಮೇನ್ ಮತ್ತು ರೇಂಜ್ ನೋಡೋಣಂತ. ಎಲ್ಲ ಒಂದು 6 ಫಂಕ್ಷನ್ಗಳದವಲ್ಪ, ಸೈನ್, ಕಾಸ್, ಟ್ಯಾನ್, ಕಾಟ್, ಕೊಸೆಕ್, ಸೆಕ್ ಅದವಲ್ಲ, ಇವು 6 ಫಂಕ್ಷನ್ಸ್ಗಳದ್ದು ರೇಂಜ್, ಡೊಮೇನ್ ಮತ್ತು ರೇಂಜನ್ನು ನೋಡ್ಕೊಂತ ಹೋಗೋಣ. ಬೇಸಿಕ್ ಕಾನ್ಸೆಪ್ಟ್ಗಳು ನೋಡೋಣಂತೆ. ಇಲ್ಲಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗಳು ಕೊಟ್ಟಿದ್ದಾರೆ, ಅದರದ್ದು ಡೊಮೇನ್ ಇದೆ, ರೇಂಜ್ ಇದೆ. ಓಕೆ, ಡೊಮೇನ್ ಏನಪ್ಪ? ಇಲ್ಲಿ ಸೈನ್ ಫಂಕ್ಷನ್ ಡೊಮೇನ್ ನೋಡೋಣಂತೆ. ಸೈನ್ ಫಂಕ್ಷನ್ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಸಮಥಿಂಗ್, ಸಮ್ ವ್ಯಾಲ್ಯೂಸ್. ಹೌದಾ? ಇಲ್ಲಿ ಸೈನ್ ಎಕ್ಸ್ ಅಂತಕ್ಕಂಥದ್ದು ಎನಿ ರಿಯಲ್ ನಂಬರ್, ಎಕ್ಸ್ ವ್ಯಾಲ್ಯೂ ಏನೇ ಹಾಕಿ ನೀನು, ಎನಿ ರಿಯಲ್ ನಂಬರ್, ಸೈನ್ 30 ಡಿಗ್ರಿ, ಸೈನ್ 90 ಡಿಗ್ರಿ, ಸೈನ್ 120 ಡಿಗ್ರಿ, ಸೈನ್ 720 ಡಿಗ್ರಿ, ಸೈನ್ -30 ಡಿಗ್ರಿ, -45 ಡಿಗ್ರಿ, ಏನಾದರೂ ವ್ಯಾಲ್ಯೂ ಹಾಕ್ಕೊಂತ ಹೋಗಿ ನೀನು. ಅಂದರೆ ಎನಿ ರಿಯಲ್ ವ್ಯಾಲ್ಯೂ, ಎನಿ ರಿಯಲ್ ನಂಬರ್ ಅಥವಾ ಎನಿ ರಿಯಲ್ ವ್ಯಾಲ್ಯೂ ಹಾಕಿದಾಗ ಇದೇನಾಗ್ತದೆ? ಇದು ಡೊಮೇನ್ ಆಗ್ತದೆ. ಇದು ಡೊಮೇನ್ ಆಗ್ತದೆ. ಹಾಗಿದ್ರೆ ಸೈನ್ ರೇಂಜ್ ಏನು? ಸೈನ್ ರೇಂಜ್ ಏನಪ್ಪ? ಸೈನ್ ರೇಂಜು ಓಕೆ, ಹೈಯೆಸ್ಟ್ ಅಂತಂದ್ರೆ ಏನಿದು? +1, ಲೋಯೆಸ್ಟ್ ಅಂತಂದ್ರೆ -1, ಮತ್ತು +1,
ಮತ್ತು -1 ಹೌದಿಲ್ಲ. ಹಿಂಗೆ ಏನಾಗ್ತದೆ ಫ್ಲಕ್ಚುಯೇಟ್ ಆಕ್ಕೊಂತ ಹೋಗ್ತದೆ ಅಥವಾ ಪಿರಿಯಾಡಿಕಲಿ ಏನಾಗ್ತದೆ ಅದು ಚೇಂಜ್ ಆಕ್ಕೊಂತ ಹೋಗ್ತದೆ ಅಂತ ನಾವು ಹೇಳ್ತೀವಿ. ಓಕೆ, ದಿಸ್ ಇಸ್ +1, ದಿಸ್ ಇಸ್ -1, π/2 π 3π/2 2π, ನೆಕ್ಸ್ಟ್ ಇದೇನಪ್ಪ 0. ಅಂಡರ್ಸ್ಟುಡ್. ಇದು ಯಾವ ಫಂಕ್ಷನ್? ಇದು ಸೈನ್ ಫಂಕ್ಷನ್. ಇದು y ಆಕ್ಸಿಸ್ ಆಗ್ತದೆ, ಇದು x ಆಕ್ಸಿಸ್ ಆಗ್ತದೆ. ಕರೆಕ್ಟ್. ಹಾಗಿದ್ರೆ ಇದರದ್ದು ಇದೇನಿದು ಡೊಮೇನ್ ಆಗ್ತದ, ರೇಂಜ್ ಇದು ಹೌದಾ. ರೇಂಜನ್ನು +1 to -1 ಇಲ್ಲಿ ಬರ್ತಿದೆ ನೋಡ್ರಿ. ಇದು ಡೊಮೇನ್ ಆಯಿತು, ರೇಂಜ್ +1 to -1 ಅಥವಾ -1 to +1 ಅಂತ ನಾವು ಹೇಳ್ತೀವಿ. ಯಾವುದ್ರದ್ದು ಆಯ್ತದು? ಸೈನ್ ಫಂಕ್ಷನ್. ಕಾಸ್ ಫಂಕ್ಷನ್ ನೋಡು, ಡೊಮೇನ್ ಏನು? ಎನಿ ರಿಯಲ್ ವ್ಯಾಲ್ಯೂ ಅಥವಾ ಎನಿ ರಿಯಲ್ ನಂಬರ್ ಡೊಮೇನ್ ಆಗ್ತದೆ. ಕಾಸ್ ಎಕ್ಸ್ ಅಂತ ಬರ್ತಿರಲ್ಲ, ಕಾಸ್ ಎಕ್ಸ್. ಎಕ್ಸ್ ಇಸ್ ನಥಿಂಗ್ ಬಟ್ ವಾಟ್? ಎನಿ ರಿಯಲ್ ವ್ಯಾಲ್ಯೂ ಅಥವಾ ರಿಯಲ್ ನಂಬರ್. ದೆನ್ ಸೇಮ್ ಏನಪ್ಪ ಇದು ಕೂಡ, ಇಟ್ ಈಸ್ ಆಲ್ಸೋ ಹ್ಯಾವಿಂಗ್ ಪಿರಿಯಾಡಿಕಲಿ ಚೇಂಜಿಂಗ್ ವ್ಯಾಲ್ಯೂಸ್. ಕಾಸ್ 0 ಯಾವಾಗಲೂ 1 ಇರ್ತೈತಿ, ಆಮೇಲೆ ಕಾಸ್ 90 0 ಆಗ್ತದೆ, ಆಮೇಲೆ 1 ಆಗ್ತದೆ, ಆಮೇಲೆ 0 ಆಗ್ತದೆ, ಆಮೇಲೆ 1 ಆಗ್ತದೆ. ಈ ಥರ ಹಾಕ್ಕೊಂತ ಹೋಗ್ತದೆ. ಇದು 0 ಡಿಗ್ರಿ, π/2 ಇದ್ದಾಗ 0 ಆಗ್ತದೆ, ಆಮೇಲೆ ಏನಪ್ಪ π ಇದ್ದಾಗ -1 ಆಗ್ತದೆ. ಇದು -1 ಅಂತ ಬರೀಬೇಕು, ಇಲ್ಲಿ π ಅಂತ ಬರೀಬೇಕು. ಇದು 3π/2 ಇದ್ದಾಗ 0 ಆಗ್ತದೆ, ಆಮೇಲೆ 2π ಇದ್ದಾಗ ಏನಾಗ್ತದಪ್ಪ? ಇದು 2π ಇದ್ದಾಗ +1 ಆಗ್ತದೆ. ಅರ್ಥ ಆಯ್ತಾ? ಓಕೆ, ಇದು +1, ಇದು -1. ಇದೇನಾಗ್ತದೆ? ರೇಂಜ್ ಆಗ್ತದೆ. ಯಾವುದ್ರದ್ದು? ಕಾಸ್ ರೇಂಜ್ ಆಯಿತು. ಟ್ಯಾನ್ ನೋಡೋಣ. ಓಕೆ, ಟ್ಯಾನ್ ಫಂಕ್ಷನ್ ನೋಡುವಾಗ ನಾನು ನೋಡೋಕ್ಕಾಗ್ತದೆ ಇಲ್ಲಿ ಟ್ಯಾನ್ ಎಕ್ಸ್ ಅಂತ ಬರಿತೀವಲ್ಲ, ಎಕ್ಸ್ ಕ್ಯಾನ್ ಬಿ ಎನಿ ರಿಯಲ್ ವ್ಯಾಲ್ಯೂ ಬಟ್ ಎಕ್ಸೆಪ್ಟ್ ಒಂದನ್ನು ಹೊರತುಪಡಿಸಿ. ಏನು ಹೊರತುಪಡಿಸಿ? ಎಕ್ಸ್ ಹೆಂಗೆ ಇರಬಾರ್ದು. ಎಕ್ಸ್ ಹೆಂಗೆ ಇರಬಾರ್ದಪ್ಪ? ಎಕ್ಸ್ ಈಸ್ ಈಕ್ವಲ್ ಟು 2n + 1 ಇಂಟು π/2 ಇರಬಾರ್ದು ಅಂತ ಹೇಳ್ತಾರೆ ಅವರು. 2n + 1 ಇಂಟು π/2 ಇರಬಾರ್ದು ಅಂತ. ಹಂಗಂದ್ರೆ ಏನು ರೀ ಸರ್ 2n + 1 π/2 ಅಂತಂದ್ರೆ? ಏನಂದ್ರೇನು? ಇಂಟೀಜರ್ ಅಂತ ಹೇಳಿ. ಏನು ಇಂಟೀಜರ್ ಇದ್ದಾಗ ಎಕ್ಸ್ ಈಸ್ ಈಕ್ವಲ್ ಟು ಎನ್ ಇದ್ದಲ್ಲಿ ಏನಕ್ಕೂ 0 ಹಾಕು, 2 × 0 + 1 ಇಂಟು π/2. ಅವಾಗ ಏನಾಗ್ತಪ್ಪ ಇದು? ಅವಾಗ ಏನಾಗ್ತದೆ? ಎಕ್ಸ್ ಈಕ್ವಲ್ ಟು ಏನಾಗ್ತದೆ? 2 × 0 0, 0 + 1 1, 1 × π/2 π/2 ಆಯಿತು. ಎಕ್ಸ್ ಇದ್ದು π/2 ಆಯಿತು. ಸೈನ್ ಟ್ಯಾನ್ ಅದಲ್ಲಿ ಇದು ಟ್ಯಾನ್ ಎಕ್ಸ್ ಏನಾಗ್ತದೆ? ಟ್ಯಾನ್ ಎಕ್ಸ್ ಈಕ್ವಲ್ ಟು ಟ್ಯಾನ್ π/2 ಆಗ್ತದೆ. ಟ್ಯಾನ್ π/2 ಅಂತಂದ್ರೆ ಇನ್ಫಿನಿಟಿ, ಅನ್ಡಿಫೈನೇಬಲ್, ಇನ್ಫಿನಿಟಿ. ಅದಕ್ಕೇನದ? ರೇಂಜೇ ಇಲ್ಲ. ಓಕೆ, ಅದು ಎಕ್ಸಿಸ್ಟ್ ಇಲ್ಲ, ರೇಂಜ್ ಎಕ್ಸಿಸ್ಟ್ ಇಲ್ಲ. ರೇಂಜ್ ಎಕ್ಸಿಸ್ಟ್ ಇಲ್ಲ ಅಂತಂದ್ರೆ ಅದಕ್ಕೆ ಡೊಮೇನ್ ಏನು ಮಾಡಿದಾರೆ? ಅಲ್ಲಿ ರಿಸ್ಟ್ರಿಕ್ಟ್ ಮಾಡಿದ್ದಾರೆ. ಡೊಮೇನ್ ರಿಸ್ಟ್ರಿಕ್ಟ್ ಅಂತಂದ್ರೆ ಇಲ್ಲಿ ಡೊಮೇನ್ ಕ್ಯಾನ್ ಬಿ ಎನಿ ರಿಯಲ್ ವ್ಯಾಲ್ಯೂ ಎಕ್ಸೆಪ್ಟ್ ಆಡ್ ಪೈ ವ್ಯಾಲ್ಯೂಸ್. 1π 3π/2. ಓಕೆ, 1π/2 3π/2 5π/2 7π/2 ಹಿಂಗೆ ಆಡ್ π/2 ಇರಬಾರ್ದು. ಅದನ್ನು ಎಕ್ಸೆಪ್ಟ್, ಇಲ್ಲಿ ಮೈನಸ್ ಅಂದ್ರೇನು? ಎಕ್ಸೆಪ್ಟ್, ಅದನ್ನು ಹೊರತುಪಡಿಸಿ ಅದನ್ನು ನೀನು ಡೊಮೇನ್ ಆಗಿ ತೊಗೋಬಾರ್ದು. ಏನು ಡೊಮೇನ್ ಆಗಿ ತೊಗೋಬಾರ್ದು? ಆಡ್ π/2ಗಳನ್ನು ಡೊಮೇನ್ ಆಗಿ ತೊಗೋಬಾರ್ದು. ಯಾವುದಕ್ಕೆ? ಟ್ಯಾನ್ಗೆ. ಹಂಗೇನಾದರೂ ಡೊಮೇನ್ ಆಗಿ ತೊಗೊಂಡ್ರೆ ನಮಗೇನು ಸಿಗಂಗಿಲ್ಲ? ಅದಕ್ಕೆ ರೇಂಜ್ ಸಿಗಂಗಿಲ್ಲ ಅಥವಾ ಇಮೇಜ್ ಸಿಗಂಗಿಲ್ಲ. ರೇಂಜ್ ಏನಾಗ್ತದೆ? ಇನ್ಫಿನಿಟಿ ಆಗ್ತದೆ, ಅನ್ಡಿಫೈನೇಬಲ್ ಆಗ್ತದೆ. ಸೊ ಇದನ್ನು ಎಕ್ಸೆಪ್ಟ್, ಹೊರತುಪಡಿಸಿ ಅಂತ ಹೇಳಿ ಹೇಳ್ತಾರೆ. ಇದು ಹಾಗಿದ್ದಾಗ ನಮಗೇನು ಸಿಗ್ತಪ್ಪ? ರೇಂಜು ಎನಿ ವ್ಯಾಲ್ಯೂ. ನೋಡು, ಟ್ಯಾನ್ 30 ಡಿಗ್ರಿ √3 ಅದ. ಕರೆಕ್ಟ್. ಟ್ಯಾನ್ ನಾವು 80 ಡಿಗ್ರಿ ಹಿಂಗೆ ತೊಗೊಂಡಿರ್ತೀವಿ. ಟ್ಯಾನ್ 80 ಡಿಗ್ರಿ ಹಿಂಗೆ ತೊಗೊಂಡಿರ್ತದೆ, ಅದು 80 70 90 ಹಿಂಗೆ ರೇಂಜ್ ಬರ್ತೈತಿ. 85 ಡಿಗ್ರಿ ತೊಗೊಂಡಿದ್ರೆ 850 805 ಹಿಂಗೆ ವ್ಯಾಲ್ಯೂ ಬರ್ತಾವೆ. 8000 8 ಲ್ಯಾಕ್ 80 ಲ್ಯಾಕ್ ಹಿಂಗೆ ಬರ್ತಾವೆ. ಟ್ಯಾನ್ 88 ಡಿಗ್ರಿ 90 ಲ್ಯಾಕ್ ಹಿಂಗೆ ಬರ್ತಾವೆ ವ್ಯಾಲ್ಯೂಸ್. ಚೆಕ್ ಮಾಡ್ಕೊಡ್ರಿ ನೀವು ಟ್ಯಾನ್ ವ್ಯಾಲ್ಯೂಸ್. ಅದೊಂದು ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಬರ್ತದೆ, ಅದು ಚೆಕ್ ಮಾಡ್ಕೊಡ್ರಿ. ಅಂದರೆ ಎನಿ ರಿಯಲ್ ವ್ಯಾಲ್ಯೂ ರೇಂಜ್ ಬರ್ತೈತಿ ಇಲ್ಲಿ. ಆದರೆ ಇಲ್ಲಿ ರೇಂಜ್ಗಳೇನಿದ್ದು -1 to +1 ಇತ್ತು. ಇಲ್ಲಿ ಎನಿ ರಿಯಲ್ ವ್ಯಾಲ್ಯೂ ರೇಂಜ್. ಅರ್ಥ ಆಯ್ತಾ? ನೆಕ್ಸ್ಟ್ ಕಾಟ್, ಟ್ಯಾನ್ದು ಉಲ್ಟಾ. ಟ್ಯಾನ್ದು ಉಲ್ಟಾ ಏನಪ್ಪ? ಕಾಟ್. ಟ್ಯಾನ್ ಯಾವಾಗ 0 ಇರ್ತದಲ್ಲ, ಕಾಟ್ ಅವಾಗ ಅನ್ಡಿಫೈನೇಬಲ್ ಆಗ್ತದೆ. ಟ್ಯಾನ್ 0 ಇದ್ರೆ ಕಾಟ್ ಅನ್ಡಿಫೈನೇಬಲ್ ಅಂತ ನಾವು ಹೇಳ್ತೀವಿ. ಅರ್ಥ ಆಯ್ತಾ? ಹಾಗಿದ್ದಾಗ ಟ್ಯಾನ್ ಯಾವಾಗ 0 ಇರ್ತದ ಅದನ್ನು ನಾವು ಎಕ್ಸೆಪ್ಷನ್ ಅಥವಾ ಅದನ್ನು ನಾವು ಎಕ್ಸ್ಕ್ಲೂಡ್ ಮಾಡ್ಬಿಡೋಣ ಅಂತ, ಡೊಮೇನ್ ಒಳಗಡೆ ಬಿಟ್ಟು ಬಿಡೋಣ ಅಂತ. ಓಕೆ, ಟ್ಯಾನ್ ಈಸ್ ನಥಿಂಗ್ ಬಟ್ ಕಾಟ್ ಈಸ್ ನಥಿಂಗ್ ಬಟ್ ಕಾಟ್ ಈಸ್ ನಥಿಂಗ್ ಬಟ್ 1/tan. ಕರೆಕ್ಟ್. ಟ್ಯಾನ್ ಎಕ್ಸ್ ಇದು ಟ್ಯಾನ್ 0 ಯಾವಾಗಿರ್ತದೆ ಅದನ್ನು ನೋಡ್ಕೊಂಡು ತೊಗೊಳುತ್ತೆ. ಟ್ಯಾನ್ 0 ಯಾವಾಗಪ್ಪ? 0 ಇದ್ದಾಗ 1/tan 0. ಕರೆಕ್ಟ್. 1/tan 0 ಏನಾಗ್ತದೆ? 1/0 ಆಗ್ತದೆ. 1/0 ಏನಾಗ್ತದೆ? ಇನ್ಫಿನಿಟಿ ಆಗ್ತದೆ. ಹಾಗಿದ್ರೆ ಕಾಟ್ ಟ್ಯಾನ್ 0 ಅಂತಂದ್ರೆ ಎಕ್ಸ್ ವ್ಯಾಲ್ಯೂ 0 ಆಗಬಾರ್ದು. ಎಕ್ಸ್ ವ್ಯಾಲ್ಯೂ 0 ಆಯ್ತು ಅಂತಂದ್ರೆ ಕಾಟ್ ವ್ಯಾಲ್ಯೂ ಏನಾಗ್ತದೆ? ಅನ್ಡಿಫೈನೇಬಲ್ ಆಗ್ತದೆ. ಅಂದರೆ ಟ್ಯಾನ್ 0 ಯಾವಾಗಿರ್ತದ? ಈ ಟ್ಯಾನ್ 0 ಯಾವಾಗಿರ್ತದೆ ಅದನ್ನು ನೋಡ್ಕೊತೀವಿ. ಟ್ಯಾನ್ 0 ಡಿಗ್ರಿ ಇದ್ದಾಗ, ಆಮೇಲೆ π/2 ಇದ್ದಾಗ ಇರೋಂಗಿಲ್ಲ, ಆಮೇಲೆ ಪೈ ಇದ್ದಾಗ ಇರ್ತದೆ, ಆಮೇಲೆ 3π/2 ಇದ್ದಾಗ ಏನಿಲ್ಲ, 2π ಇರ್ತದೆ, ಆಮೇಲೆ 3π ಇರ್ತದೆ, 4π 5π ಹಿಂಗೆ ಏನು ಬರಿತೀನಿ ನೀನು? --n π ಅಂತ ಬರಿತೀಯ. ಹೌದಿಲ್ಲ? ಅರ್ಥ ಆಯ್ತಾ? ಹಂಗೆ ಇಲ್ಲಿ ಏನು ಮಾಡಿದ್ದಾರೆ ನೋಡಿ, ಇಲ್ಲಿ ಕಾಟ್ ಇದ್ದಲ್ಲಿ
you can have domain or any real value except x must not be n pi. ಹೌದಾ, n pi, n is nothing but ಜಾಲನ್ ಅಥವಾ ಇಂಟೀಜರ್ಸ್ ಅಂತ ನಾವು ಹೇಳ್ತೀವಿ. ಹೌದಾ, n 1 ಹಾಕಿದಾಗ ಪೈ ಆಗ್ತದೆ, ಎಕ್ಸ್ ಪೈ ಐತೆ ಅಂತಂದ್ರೆ ಅವಾಗ ಏನಾಗ್ತಪ್ಪ, ಕಾಟ್ ಅನ್ಡಿಫೈನೇಬಲ್ ಆಗ್ತದೆ, ಅದಕ್ಕೆ ರೇಂಜ್ ಸಿಗಂಗಿಲ್ಲ. ಹಾಗಾಗಿ ಮೈನಸ್ ಅಂತಂದ್ರೆ ಎನಿ ರಿಯಲ್ ವ್ಯಾಲ್ಯೂ ಹಾಕಿ ನೀನು, ಆದ್ರೆ ಏನು ಬಿಡಬೇಕು, ಎನ್ ಪೈಗಳನ್ನು ಬಿಡಬೇಕು, 1 ಪೈ 2 ಪೈ 3 ಪೈಗಳನ್ನು ಬಿಟ್ಟು ಹಾಕಬೇಕು. ಆವಾಗ ಡೊಮೇನಿಗೆ ರೇಂಜ್ ಸಿಗ್ತೈತಿ. ಇದು ಹಾಕಿದಂಥ ರಿಸ್ಟ್ರಿಕ್ಷನ್ಸ್. ನೆಕ್ಸ್ಟ್ ಏನಪ್ಪ, ಸೆಕೆಂಡ್ ಬರ್ತೈತಿ. ಸೆಕೆಂಡ್ ಈಸ್ ನಥಿಂಗ್ ಬಟ್ ವಾಟ್, ಕಾಸ್ದು ಉಲ್ಟಾ. ಸೆಕ್ ಅಂತಂದ್ರೆ ಏನಪ್ಪ, ಕಾಸ್ದು ಉಲ್ಟಾ. ಕಾಸ್ ಯಾವಾಗ 0 ಇರ್ತದ ಅದನ್ನು ನೀವು ಚೆಕ್ ಮಾಡ್ಕೊಳ್ರಿ. ಸೆಕೆಂಡ್ ಈಸ್ ನಥಿಂಗ್ ಬಟ್ ವಾಟ್, 1 ಬೈ ಕಾಸ್. ಓಕೆ, ಕಾಸ್ ವ್ಯಾಲ್ಯೂ 0 ಯಾವಾಗ ಆಗ್ತದ, ಕಾಸ್ 0 ಇದ್ದಾಗ 1 ಆಗ್ತದೆ. ಕಾಸ್ ಪೈ ಬೈ 2 ಏನು, ಸೈನ್ ಪೈ ಬೈ 2 1, ಕಾಸ್ ಪೈ ಬೈ 2 0 ಆಗ್ತದೆ. ಹಾಗಿದ್ರೆ 1 ಡಿವೈಡೆಡ್ ಬೈ 0 ಆಯಿತು, ಅನ್ಡಿಫೈನೇಬಲ್ ಆಯಿತು. ಯಾವಾಗ ಪೈ ಬೈ 2, 3 ಪೈ ಬೈ 2, 5 ಪೈ ಬೈ 2 ಅಂತಂದ್ರೆ 2n ಪ್ಲಸ್ 1 ಇಂಟು ಪೈ ಬೈ 2 ಅಂದಂಗೆ ಎಕ್ಸ್ ವ್ಯಾಲ್ಯೂ 2n ಪ್ಲಸ್ 1 ಇಂಟು ಪೈ ಬೈ 2 ಇರಬಾರ್ದು. ಯಾವಾಗ ಸೆಕೆಂಡ್ ನಾವು ನೋಡುವಾಗ ಇತ್ತು ಅಂತಂದ್ರೆ ಅದು ಅನ್ಡಿಫೈನೇಬಲ್ ಆಗ್ತದೆ. ಹಾಗಾಗಿ ಇರಲಾರ್ದಂಗೆ ನೋಡ್ಕೊತಾರೆ. ಹೆಂಗೆ ನೋಡ್ಕೊತಾರೆ ನೋಡ್ರಿ, ಇಲ್ಲಿ ಸೆಕೆಂಡ್ ಈಸ್ ಈಕ್ವಲ್ ಟು ಆರ್ ಮೈನಸ್ x colon x is equal to 2n plus 1 into pi by 2 where n is nothing but what, ಜಾಲನ್. ಆಮೇಲೆ ರೇಂಜ್ಗಳೇನು ಬರ್ತಾವ ಅದನ್ನು ನೋಡಬೇಕಲ್ಲ. ರೇಂಜ್ಗಳು ನೋಡು, ನಾವು ಏನು ಎಕ್ಸೆಪ್ಟ್ ಮಾಡ್ತಾ ಇದ್ದೀವಿ, ಏನು ತೆಗಿತಾ ಇದ್ದೀವಿ, ಪೈ ಬೈ 2 ತೆಗಿತಾ ಇದ್ದೀವಿ. ಓಕೆ, ಹಾಗಿದ್ದಾಗ ಇಲ್ಲಿ ಸೆಕೆಂಡ್ ಈಸ್ ನಥಿಂಗ್ ಬಟ್ 1 ಡಿವೈಡೆಡ್ ಬೈ ಕಾಸ್ 30 ಡಿಗ್ರಿ ತೊಗೊತೀನಿ, ಇಲ್ಲಾಂದ್ರೆ ಕಾಸ್ 60 ಡಿಗ್ರಿ ತೊಗೊತೀನಿ. ಓಕೆ, ಕಾಸ್ 60 ಡಿಗ್ರಿ ತೊಗೊತೀನಿ. ಅವಾಗ ಏನಾಗ್ತದಪ್ಪ, 1 ಡಿವೈಡ್ ಬೈ 1 ಬೈ 2 ಇದು ಮೇಲ್ಗಡೆ ಕಳ್ಸಂತ, ದಿಸ್ ಇಸ್ ಈಕ್ವಲ್ ಟು ಏನಾಗ್ತದೆ 2 ಆಗ್ತದೆ. ಅರ್ಥ ಆಯ್ತಾ? ಅಂದರೆ ಕಾಸ್ 60 ಡಿಗ್ರಿ ಅಂತಂದ್ರೆ ಇದೇನಾಯಿತು, -1 ಪ್ಲಸ್ 1 ಮಿಡ್ಲ್ ಆಯಿತು. ಇದು ಪ್ಲಸ್ 1, ಇದು -1. ಹೌದಾ, -1 ಪ್ಲಸ್ 1 ಮಿಡ್ಲ್ ಏನು ಸಿಗ್ತಾವೆ ನಿನಗೆ, ಯಾವಾಗಲೂ -1 ಮತ್ತು ಪ್ಲಸ್ 1 ಮಿಡ್ಲ್ ಏನು ಸಿಗ್ತಾವಪ್ಪ, ಈ ವ್ಯಾಲ್ಯೂಸ್ಗಳೆಲ್ಲ 1ಗಿಂತ ಕಮ್ಮಿ ಇರ್ತವೆ, -1ಗಿಂತ ಹೆಚ್ಚಿಗೆ ಇರ್ತವೆ. ಹಾಗಿದ್ದಾಗ ನಮ್ಗೆ ಸೆಕೆಂಡ್ ವ್ಯಾಲ್ಯೂ ಏನಿರ್ತಪ್ಪ, ಯಾವಾಗಲೂ ಮೋರ್ ದ್ಯಾನ್ 1 ಇರ್ತೈತಿ, ಮೋರ್ ದೆನ್ -1 ಇರ್ತೈತಿ. ಅಷ್ಟೇ. ಇಲ್ಲಿ ಏನು ಅರ್ಥ ಅಂತಂದರೆ, ಇಲ್ಲಿ ನಮ್ಗೆ ಇದನ್ನು ಡೊಮೇನ್ ಹಾಕಿದೀವಿ ಅಂತಂದ್ರೆ ರೇಂಜ್ ಏನು ಬೇಕಾದ ಸಿಗ್ಬೋದು, ಆದ್ರೆ -1ಗಿಂತ ಕಮ್ಮಿ ಸಿಗಂಗಿಲ್ಲ, ಪ್ಲಸ್ 1ಗಿಂತ ಕಮ್ಮಿ ಸಿಗಂಗಿಲ್ಲ, -1ಗಿಂತ ಜಾಸ್ತಿ ಸಿಗಂಗಿಲ್ಲ. ವೇಟ್ ಮಾಡೋ, ಸ್ವಲ್ಪ ಮಿಸ್ಟೇಕ್ ಆಯಿತು. ಅಂದ್ರೆ -0.9 ಐತಿಲ್ಲ ಇದಕ್ಕಿಂತ. ಓಕೆ, -1ಗಿಂತ ಕಮ್ಮಿ ಸಿಗಂಗಿಲ್ಲ, ಪ್ಲಸ್ 1ಗಿಂತ ಜಾಸ್ತಿ ಸಿಗಂಗಿಲ್ಲ. ಯಾವಾಗ ಈ ಒಂದು ರೇಂಜ್ ಒಳಗಡೆ ಪ್ಲಸ್ 1ಗಿಂತ ಜಾಸ್ತಿ ಸಿಗ್ತದ, -1ಗಿಂತ ಈ ಕಡೆ ಜಾಸ್ತಿ ಸಿಗ್ತದೆ, ಬಟ್ ಇದು ಎರಡರ ಮಿಡ್ಲ್ ಸಿಗಂಗಿಲ್ಲ ಅಂತ ಹೇಳ್ತಾರೆ ಅವ್ರು. ಏನದು, ಸೆಕೆಂಡ್ ವ್ಯಾಲ್ಯೂ ಅಥವಾ ಸೆಕೆಂಡ್ ರೇಂಜ್ -1 ಸಿಗಬಹುದು, +1 ಸಿಗಬಹುದು, ಆದರೆ -0.99 ಸಿಗಂಗಿಲ್ಲ, -0.9550 ಸಿಗಂಗಿಲ್ಲ, ಅಥವಾ 0.5 ಸಿಗಂಗಿಲ್ಲ. ಯಾವಾಗ ಸೆಕೆಂಡ್ ವ್ಯಾಲ್ಯೂ ಎಲ್ಲಿ 0.5 ನಿಮ್ಗೆ ಸಿಗಂಗಿಲ್ಲ, 0.8 ಸಿಗಂಗಿಲ್ಲ, 0.9 ಸಿಗಂಗಿಲ್ಲ. ಸಿಗಬೇಕಾದ್ರೆ 1ಗಿಂತ ಮ್ಯಾಗ ಬರ್ತೈತಿ, -1ಗಿಂತ ಕೆಳಗೆ ಹೋಗ್ತದೆ. ಅದೇನಪ್ಪ ಅಂತಂದ್ರೆ ರೇಂಜ್, ಯಾವುದ್ರದ್ದು ಸೆಕೆಂಡ್ ರೇಂಜ್. ಮತ್ತೇನಿಲ್ಲ, ಇಲ್ಲಿ ಕನ್ಫ್ಯೂಷನ್ ಮಾಡ್ಕೊಳ್ಳೋಂಥದ್ದು ಏನೂ ಇಲ್ಲೇ ಇಲ್ಲ. ಅರ್ಥ ಆಯ್ತಾ? ಅಂದ್ರೆ -0.5 ಬರಂಗಿಲ್ಲ. ಯಾವುದು ವ್ಯಾಲ್ಯೂ, ಸೆಕೆಂಡ್ ವ್ಯಾಲ್ಯೂ. ಕಾಸ್ ವ್ಯಾಲ್ಯೂ ಬರ್ಬೋದು, ಸೆಕೆಂಡ್ ವ್ಯಾಲ್ಯೂ ಬರಂಗಿಲ್ಲ. ಯಾಕಂತಂದ್ರೆ ನಾವು ಇಲ್ಲಿ ಡಿವಿಷನ್ ಮಾಡ್ತಾ ಇದ್ದೀವಿ. ಹಾಗಾಗಿ ನೆಕ್ಸ್ಟ್ ಸೆಕೆಂಡ್ ಆಯಿತು. ಕೋಸೆಕೆಂಡ್ ಅಂತಂದ್ರೆ 1 ಡಿವೈಡೆಡ್ ಬೈ ಕೋಸೆಕ್ ಅಂದ್ರೆ ಏನಪ್ಪ, 1 ಡಿವೈಡೆಡ್ ಬೈ ಸೈನ್ ಎಕ್ಸ್ ಅಂತ ಹೇಳಿಕೆ. ಸೈನ್ ಯಾವಾಗ 0 ಇರ್ತದೆ, ಸೈನ್ 0 ಇದ್ದಾಗ 0, ಹೌದಿಲ್ಲ? ಸೈನ್ 0 ಇದ್ದಾಗ 0 ಅಂತಂದ್ರೆ x = 0, x = π, x = 2π, x = 3π, ಅಥವಾ x = nπ. ಕರೆಕ್ಟ್? nπ ತನಕ ನಾವು ಹೋದ್ವಿ ಅಂತಂದ್ರೆ ನಮ್ಗೆ ಸೈನ್ ಎಕ್ಸ್ ಇದೆಲ್ಲ 0 ಆಗ್ತದೆ. 1/0 ಅಂತಂದ್ರೆ ಕಾಸೆಕ್ ಏನಾಗ್ತದೆ, ಅವಾಗ ಇನ್ಫಿನಿಟಿ ಆಗ್ತದೆ. ಹಾಗಿದ್ದಾಗ ನಾವೇನು ತೊಗೋಬಾರ್ದು, x 2nπ ಅಥವಾ nπ ವ್ಯಾಲ್ಯೂ ತೊಗೋಬಾರ್ದು. ನೋಡ್ರಿ, ಇಲ್ಲಿ ಏನೈತಿ, x nπ ವ್ಯಾಲ್ಯೂ ನಾವು ಎಕ್ಸೆಪ್ಟ್ ಮಾಡಬೇಕು. ಎಕ್ಸೆಪ್ಟ್ ಅಂತಂದ್ರೆ ಬಿಡಬೇಕು. R- ಇದನ್ನು ಬಿಡ್ರಿಯಪ್ಪ, ನೀವು ಎನಿ ರಿಯಲ್ ವ್ಯಾಲ್ಯೂ ತಗೋರಿ, ಇದನ್ನು ಬಿಡ್ರಪ್ಪ ಅಂದಂಗೆ. ಹಂಗೆ ನಮ್ಗೆ ರೇಂಜ್ ಏನು ಸಿಗ್ತದೆ, ಎನಿ ರಿಯಲ್ ವ್ಯಾಲ್ಯೂ ಸಿಗ್ತದೆ. ಅದ್ರ ಜೊತೆಗೇ -1 ಸಿಗಬಹುದು. ಇದೇನೈತಿದು, ಇದು ಇನ್ಕ್ಲೂಡಿಂಗ್
ಇದು ಇನ್ಕ್ಲೂಡಿಂಗ್ ಹಿಂಗಿದ್ದಾಗ ಏನಪ್ಪ ಇನ್ಕ್ಲೂಡಿಂಗ್ ಅಂತ ನಾವು ಹೇಳ್ತೀವಿ. ಆಮೇಲೆ ಈ ಥರ ಇದ್ದಾಗ ಏನಾಗ್ತದೆ ಎಕ್ಸ್ಕ್ಲೂಡಿಂಗ್ -1 +1 ಅನ್ನಂಗೆ ಇದು ಎಕ್ಸ್ಕ್ಲೂಡಿಂಗ್ ಆಗ್ತದೆ, ಇದು ಇನ್ಕ್ಲೂಡಿಂಗ್. ಪ್ಯಾರಂಥೆಸಿಸ್ ಇದ್ರೆ ಎಕ್ಸ್ಕ್ಲೂಡಿಂಗ್, ಆಮೇಲೆ ಇದು ಇನ್ಕ್ಲೂಡಿಂಗ್ ಅಂತ ಆಗ್ತದೆ. ಅಂದರೆ ಇಲ್ಲಿ -1 ನಿಮ್ಗೆ ಸಿಗ್ಬೋದು, +1 ಸಿಗ್ಬೋದು, ಬಟ್ -0.5 ಯಾವುದೇ ಕೋಸೆಕೆಂಟ್ ವ್ಯಾಲ್ಯೂಗೆ -0.5 ಸಿಗಂಗಿಲ್ಲ, ಯಾವುದೇ ಕೋಸೆಕೆಂಟ್ ವ್ಯಾಲ್ಯೂಗೆ +0.5 ನಮ್ಗೆ ಸಿಗಂಗಿಲ್ಲ. ಅಂದರೆ ಇದ್ರ ಮಿಡ್ಲ್ ವ್ಯಾಲ್ಯೂ ಏನು ಸಿಗಂಗಿಲ್ಲ ರೇಂಜ್ ಆಗಿ ಅಂತ ನಾವು ಹೇಳ್ತೀವಿ. ಇದು ಬೇಸಿಕ್ ಕಾನ್ಸೆಪ್ಟ್. ಯಾವುದ್ರೊಳಗಿಂದ ಬೇಸಿಕ್ ಕಾನ್ಸೆಪ್ಟ್ ಇದು PUC ಫಸ್ಟ್ ಇಯರ್ದು ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟ್ ಆಯಿತು. ಇದನ್ನು ತಗೊಂಡು ಒಂದು ಲೈನ್ ಇದೆ ನೋಡ್ರಿ ಇಲ್ಲಿ, ಪೇಜ್ ನಂಬರ್ ಅದೇ ಮೇನ್ ಐತಲ್ಲ ಇದು ಚಾಪ್ಟರ್ ನಂಬರ್ 2 ಅಂತ ಏಕೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತೇಳಿ, ಅದರೊಳಗಡೆ ರಿಸ್ಟ್ರಿಕ್ಷನ್ಸ್ ಆನ್ ಡೊಮೇನ್ಸ್ ಆ್ಯಂಡ್ ರೇಂಜಸ್ of trigonometric functions which ensures the existence of their inverses and observe their behavior through graphical representation. Okay, when you apply restriction to the sine values athwa trigonometric values, when you apply any restriction to the trigonometric functions, you will be getting what? Inverse trigonometric values ಅಥವಾ trigonometric functions through the ಗ್ರಾಫ್ ಮುಖಾಂತರ ನಾವು ಅದನ್ನು ಏನು ಮಾಡ್ಬೋದು ಅಂತಂದ್ರೆ ಅನಲೈಸ್ ಮಾಡ್ಬೋದು ಅಂತ ಹೇಳ್ತಾರೆ ಅವರು. ಓಕೆ, ಹಾಗಿದ್ರೆ ಅನಲೈಸ್ ಮಾಡ್ಕೊತ ಹೋಗೋಣ. ಮೊದಲೇದಾಗಿ ಸೈನ್ ಫಂಕ್ಷನನ್ನು ಅನಲೈಸ್ ಮಾಡೋಣ ಅಂತ ಇಲ್ಲೈತಲ್ಲ, ಸೈನ್ ಫಂಕ್ಷನನ್ನು ಅನಲೈಸ್ ಮಾಡ್ಕೊತ ಹೋಗೋಣ. ಫಸ್ಟ್ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ y = sin x ಅಂತ ನೋಡೋಣಂತೆ. ಇದೇನಾಗ್ತದಪ್ಪ ಎಕ್ಸ್ ಆಕ್ಸಿಸ್ ಆಗ್ತದ, y ಆಕ್ಸಿಸ್ ಆಗ್ತದ, ಇದು y' ಅಂತ ತಗೋತಿರ್ತೀವಿ, ಇದನ್ನು x' ಅಂತ ತಗೋತಿರ್ತೀವಿ. ಓಕೆ, ಫಸ್ಟ್ ಸೈನ್ 0 ಇದ್ದಾಗ 0, ಸೈನ್ π/2 ಇದ್ದಾಗ ಏನಪ್ಪ +1 ಸಿಗ್ತದೆ, ಆಮೇಲೆ ಸೈನ್ -π/2 ಇದ್ದಾಗ -1 ಸಿಗ್ತದೆ. ಕರೆಕ್ಟ್. ಆಮೇಲೆ -1 +1, ಆಮೇಲೆ ಇದೆಲ್ಲ ಫ್ಲಕ್ಚುಯೇಟ್ ಹಾಕ್ಕೊಂತ ಹೋಗ್ತದೆ. ಇದು +1 ಆಗ್ತದೆ, ಇದು -1 ಆಗ್ತದೆ. ಅರ್ಥ ಆಯ್ತಾ? ಹಾಗಿದ್ದಾಗ ಫ್ಲಕ್ಚುಯೇಟ್ ಅನ್ನೋದಕ್ಕಿಂತ ಇಲ್ಲಿ ಒಂದೇ ವ್ಯಾಲ್ಯೂ ರಿಪೀಟೆಡ್ಲಿ ನಮಗೆ ಸಿಗಾಕತ್ತೈತೆ, ಹೌದಿಲ್ಲ? ರಿಪೀಟೆಡ್ಲಿ ಸಿಗಾಕತ್ತದ ಅಂದ್ರೆ ಅದು ಸಿಗ್ಲಾರ್ದಂಗೆ ಮಾಡ್ಬೇಕು ನಾವು. ಅದು ಸಿಗ್ಲಾರ್ದಂಗೆ ಮಾಡಿದ್ರೆ ಇದು ಒನ್ ಫಂಕ್ಷನ್ ಆನ್ ಟು ಫಂಕ್ಷನ್ ಆಗ್ತದೆ. ಎಕ್ಸಾಂಪಲ್, ಈಗ ನಾವು ಫಸ್ಟ್ ಏನು ತೊಗೊಂಡಿದ್ವಿ? sin x ಅಂತ ತೊಗೊಂಡಿದ್ವಿ, ಇಲ್ಲಿ y ಅಂತ ತೊಗೊಂಡಿದ್ವಿ, ಇಲ್ಲಿ ನಾವು ವ್ಯಾಲ್ಯೂಸ್ಗಳು ತೊಗೊಂಡಿದ್ವಿ. sin 0 ಇದ್ದಾಗ ಏನು ಸಿಗ್ತದೆ ನಮಗೆ? 0 ಸಿಕ್ತು. ಆಮೇಲೆ sin π ಇದ್ದಾಗ ಏನು ಸಿಕ್ತು ನಮಗೆ? 0ನೇ ಸಿಕ್ತು. sin 2π ಇದ್ದಾಗ 0ನೇ ಸಿಕ್ತು, ಹೌದಿಲ್ಲ? ಅಂದ್ರೆ sin 0 0, sin π 0, sin 2π 0. ಹಾಗಿದ್ದಾಗ ಇವು ರಿಪೀಟೆಡ್ ವ್ಯಾಲ್ಯೂಸ್ಗಳಿದಾವಲ್ಲ, ಅವು ಬರಲಾರ್ದಂಗೆ ನಾವು ನೋಡ್ಕೋಬೇಕಂತಂದ್ರೆ ರಿಸ್ಟ್ರಿಕ್ಷನ್ ಹಾಕಬೇಕು. ಏನು ರಿಸ್ಟ್ರಿಕ್ಷನ್ ಹಾಕಬೇಕು ನೋಡ್ತೀರಾ? ಮೊದಲೇದಾಗಿ ಒಂದು ಗ್ರಾಫನ್ನು ನಾವು ನೋಡ್ಬೇಕಂದ್ರೆ, ಅನಲೈಸ್ ಮಾಡ್ಬೇಕಂತಂದರೆ ಎಲ್ಲಿಂದ ಅದು ರಿಪೀಟೆಡ್ ವ್ಯಾಲ್ಯೂಸ್ಗಳು ಸಿಗ್ತಾ ಇದ್ದಾವೆ ನೋಡಬೇಕಾಗ್ತದೆ. ಇದು +1, ಇದು -1. ಈ ಮಧ್ಯಭಾಗದೊಳಗೆ ಏನದಾವಲ್ಲ, ಇವೇ ವ್ಯಾಲ್ಯೂಸ್ಗಳು ವಾಪಸ್ ಏನಾಗ್ತಾವೆ? ರಿಪೀಟ್ ಆಗತ್ತವ ಅಂತ ನಾವು ಹೇಳ್ತೀವಿ, ಹೌದಿಲ್ಲ? ರಿಪೀಟ್ ಆಗತ್ತವ ನೋಡ್ರಿ. ಕರೆಕ್ಟ್. ಇದೇ ವ್ಯಾಲ್ಯೂಸ್ಗಳು ವಾಪಸ್ ಇಲ್ಲಿ ಉಲ್ಟಾ ರಿಪೀಟೆಡ್ ಆಗ್ತವೆ. ಕರೆಕ್ಟ್. ಆಮೇಲೆ ಇದೇ ವ್ಯಾಲ್ಯೂಸ್ಗಳು ಇಲ್ಲಿ ರಿಪೀಟ್ ಆಗ್ತವೆ ಈ ಪಾರ್ಟ್ ಒಳಗೆ. ಇಲ್ಲಿಂದ 5π/2 ಮತ್ತು 3π/2 ಮಿಡ್ಲ್ ಅದೇ ರಿಪೀಟ್ ಆಗ್ತವೆ ಮತ್ತು ವಾಪಸ್. ಕರೆಕ್ಟ್. ನೆಕ್ಸ್ಟ್ ಇಲ್ಲೂ ಕೂಡ -3π/2ನಿಂದ -π/2 ಇದನ್ನ ಮಿಡ್ಲ್ ಏನಾಗ್ತದೆ? ಇದು ರಿಪೀಟ್ ಆಗ್ತವೆ ನೋಡಿ ವ್ಯಾಲ್ಯೂಸ್ಗಳು. ಕರೆಕ್ಟ್. ಇಲ್ಲೂ ಕೂಡ -1ಇಂದ +1 ಇಲ್ಲೂ ರಿಪೀಟ್ ಆಗ್ತದೆ. ಓಕೆ, ಇಲ್ಲೂ ಕೂಡ ರಿಪೀಟ್ ಹಾಕ್ಕೊಂತ ಹೋಗ್ತದೆ. ಹಂಗೆ ರಿಪೀಟೆಡ್ ಆಗುವಾಗ ನಾವೇನು ಮಾಡೋಕ್ಕಾಗ್ತದೆ? ಒಂದು ರಿಸ್ಟ್ರಿಕ್ಷನ್ ಹಾಕ್ಕೊಂಡು ಒಂದು ಪ್ರಿನ್ಸಿಪಲ್ ವ್ಯಾಲ್ಯೂ ಅಥವಾ ಪ್ರಿನ್ಸಿಪಲ್ ಬ್ರ್ಯಾಂಚ್ ಅಂತ ನಾವು ಹೇಳ್ತೀವಿ. ಅದಕ್ಕೆ ಇವೆಲ್ಲ ಬ್ರ್ಯಾಂಚಸ್ಗಳು, ಇವು ಒಂದು ಟ್ರೀಸ್ದು ಬ್ರ್ಯಾಂಚಸ್ಗಳು, ಹೌದಿಲ್ಲ? ಹಂಗೆ ರಿಕರ್ಸಿವ್ ಬ್ರ್ಯಾಂಚಸ್ ಅಂತ ನಾವು ಹೇಳ್ಬೋದು. ಇಲ್ಲಿ ಬ್ರ್ಯಾಂಚಸ್ಗಳೇನಿದ್ದಾವೆ ಅಂತಂದರೆ, ಇಲ್ಲಿ π/2ನಿಂದ -π/2 ಒಳಗಡೆ -1ಇಂದ +1 ನಮ್ಗೆ ವ್ಯಾಲ್ಯೂ ಸಿಗ್ತೈತಿ. ಅದೇ -1ಇಂದ +1 ಇಲ್ಲೂ ಸಿಗ್ತದೆ ನೋಡ್ರಿ, π/2ನಿಂದ 3π/2 ಅಂತಂದ್ರೆ ಇದನ್ನೂ ಏನಾಗ್ತದೆ? ಒಂದು ಇಂಟರ್ವಲ್ ಆಗ್ತದೆ, ಇದನ್ನೂ ಒಂದು ಇಂಟರ್ವಲ್ ಆಗ್ತದೆ, ಇದನ್ನೂ ಒಂದು ಇಂಟರ್ವಲ್ ಆಗ್ತದೆ. ಆ ಇಂಟರ್ವಲ್ ಒಳಗೆ ರಿಪೀಟೆಡ್ ವ್ಯಾಲ್ಯೂಸ್ಗಳು ಸಿಗ್ತವೆ ಅಂತ ನಾವು ಹೇಳ್ತೀವಿ. ಬಟ್ ನಾವೇನು ಮಾಡಬೇಕೀಗ? ಒಂದು ಪ್ರಿನ್ಸಿಪಲ್ ಬ್ರ್ಯಾಂಚನ್ನು ರೆಡಿ ಮಾಡಬೇಕು, ಅಥವಾ ಪ್ರಿನ್ಸಿಪಲ್ ರಿಸ್ಟ್ರಿಕ್ಷನನ್ನು ನಾವು ರೆಡಿ ಮಾಡಬೇಕಾಗ್ತದೆ. ಹಾಗಾಗಿ ಪೇಜ್ ನಂಬರ್ 34 ಒಳಗೆ ಕೊಟ್ಟಿದ್ದಾರೆ ನೋಡ್ರಿ. ಅಲ್ಲಿ ಏನಂತಂದರೆ, it is called as principal value branch, whereas other intervals as range give different branches of sin inverse of x. Where we refer to the function sin inverse, we take it as the function whose domain is -1 to 1 and range is π/2 to -π/2 ಅಥವಾ -π/2 to π/2. ಇನ್ವರ್ಸ್ ತೊಗೊಂಡಾಗ, ಸೈನ್ ಫಂಕ್ಷನ್ ತೊಗೊಂಡಾಗ ನಾವೀಗ ರಿಸ್ಟ್ರಿಕ್ಷನ್ ಏನು ಹಾಕ್ತೀವಪ್ಪ? sin x ರಿಸ್ಟ್ರಿಕ್ಷನ್ ಏನು ಹಾಕ್ತೀವಿ ಅಂತಂದರೆ -1ಇಂದ +1. ಯಾವಾಗಪ್ಪ? ಡೊಮೇನ್ ಏನಪ್ಪ ಅದರದು? ಡೊಮೇನ್ -π/2ನಿಂದ +π/2. ಕರೆಕ್ಟ್.
ಮೈನಸ್ ಪೈ ಬೈ ಟು ಪ್ಲಸ್ ಪೈ ಬೈ ಟು ಇದ್ದಾಗ -1 to +1 ಏನಾಗ್ತದೆ, ಅದು ರಿಪೀಟ್ ಆಗ್ತದೆ. ಸರ್ ಇದನ್ನು ತೊಗೋಬೋದಲ್ರಿ? ತೊಗೊಳ್ಬಹುದು. ಅದೊಂದು ಪ್ರಿನ್ಸಿಪಲ್ ವ್ಯಾಲ್ಯೂ ಅಥವಾ ಪ್ರಿನ್ಸಿಪಲ್ ಬ್ರಾಂಚ್ ಅಂತ ತೊಗೊಂಡಾಗ ನಾವು ಇದನ್ನೇ ತೊಗೊಳ್ಬೇಕಾಗ್ತದೆ. ಅರ್ಥ ಆಯ್ತಾ? ಇದೇನೈತಿ, ಈಗ ರಿಸ್ಟ್ರಿಕ್ಷನ್ ಹಾಕಿದ್ವಿ. ಹಾಕಿದಾಗ ಏನಾಗ್ತದೆ ನೋಡಿರಿ, -π/2 ನಿಂದ +π/2 ತನಕ ನಾನು ಏನು ಮಾಡ್ತೀನಿ, ಒಂದು ಡೊಮೇನ್ ರೆಡಿ ಮಾಡ್ತೀನಿ, ಒಂದು ರೇಂಜ್ ರೆಡಿ ಮಾಡ್ತೀನಿ. sin x = y, ಹೌದಿಲ್ಲ? ಇಲ್ಲಿ sin x, ಇಲ್ಲಿ y ಅಂತ ತೊಗೊಳ್ಳೋಣಂತೆ. 0 π/3 π/4 π/2 -π/3 -π/4 -π/2 ಅಂತ ತೊಗೊತೀನಿ. ಕರೆಕ್ಟ್? ಓಕೆ. ಆಮೇಲೆ ಏನು ಮಾಡೋಣ ಅಂತಂದರೆ ಇದ್ರದ್ದು ರೇಂಜಸ್ ಫೈಂಡ್ ಔಟ್ ಮಾಡ್ಕೊಂಡು ತೊಗೊಳಂತೆ. sin 0 0, sin π/3 60 ಡಿಗ್ರಿ √3 / 2. ನೆಕ್ಸ್ಟ್ sin π/4 1/√2. ನೆಕ್ಸ್ಟ್ sin π/2 1, sin -3/2 -3π/2 -√3 / 2. ನೆಕ್ಸ್ಟ್ -40 ಇದು ಇದೇನಾಗ್ತಪ್ಪ, -π/4 ಅಂತಂದ್ರೆ ಫೋರ್ತ್ ಕ್ವಾಡ್ರೆಂಟ್ ಅದು ಮೈನಸ್ ಆಗ್ತದೆ, -1/√2. ನೆಕ್ಸ್ಟ್ -π/2, sin -π/2 ಅಂತಂದಾಗ ಅದೇನಾಗ್ತದೆ, -1 ಅಂತ ಆಗ್ತದೆ. ಅಂತಂದ್ರೆ ಇಲ್ಲಿ ಪ್ರತಿಯೊಂದು ಡೊಮೇನಿಗೂ ಅಥವಾ ಪ್ರತಿಯೊಂದು ಎಲಿಮೆಂಟ್ ಎಕ್ಸ್ ಒಳಗಡೆ ಇರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟಿಗೂ ಏನದ ಇಲ್ಲಿ ಇಮೇಜಸ್ಗಳು ಅದಾವ, ಅರ್ಥ ಮಾಡ್ಕೊಳ್ರಿ. ಆಮೇಲೆ ಈಚ್ ಆ್ಯಂಡ್ ಎವ್ರಿ ಇಮೇಜ್ ಈಸ್ ಹ್ಯಾವಿಂಗ್ ಡಿಸ್ಟಿಂಕ್ಟ್ ಎಲಿಮೆಂಟ್ಸ್ ಇನ್ ಎಕ್ಸ್. Understood? So now it is called as 1 function and also on2 function. ಇದಕ್ಕೆ 1 function ಸಿಕ್ತು, on2 function ಸಿಕ್ತು. ಯಾವಾಗ ಸಿಕ್ತು? ನಾವು ರಿಸ್ಟ್ರಿಕ್ಷನ್ ಹಾಕಿದಾಗ ಸಿಕ್ತು. ಏನು ರಿಸ್ಟ್ರಿಕ್ಷನ್ ಹಾಕಿದ್ವಿ? -π/2 ನಿಂದ +π/2 ನಾವೇನು ಮಾಡಿದ್ವಿ, ಡೊಮೇನ್ ಮಾಡ್ಕೊಂಡ್ವಿ. ಅದೇನಾಯಿತು, ರೇಂಜ್ ಆಯಿತು. ತಿಳಿತಾ? ಈಗ sin x ಇದ್ದಿದ್ದು y ಆಯಿತು. ಹಾಗಿದ್ರೆ ಇನ್ವರ್ಸ್ ಫಂಕ್ಷನ್ಸ್ ನೋಡಿದಾಗ sin x = y ಅಂತ ಬರಿತೀವಿ. ಅದೇ ರೀತಿ x = sin ಇನ್ವರ್ಸ್ ಆಫ್ y ಅಂತ ನಾವು ಬರೀಬಹುದು. ಹಿಂಗೆ ನಾವು ಫಂಕ್ಷನನ್ನು ಇನ್ವರ್ಸ್ ಆಗಿ ತಗೊಂಡಾಗ ಇಲ್ಲಿ sin x ಇದ್ದಲ್ಲಿ ಏನು ಬರ್ತಪ್ಪ, sin ಇನ್ವರ್ಸ್ ಆಫ್ x ಅಂತ ಬರ್ತದ. ಇಲ್ಲಿ ಏನು ಬರ್ತದ, ಇದು sin ಇನ್ವರ್ಸ್ ಆಫ್ y ಅಂತ ಬರ್ತದ. ಆಮೇಲೆ ಏನು ಬರ್ತಪ್ಪ, x ಅಂತ ಬರ್ತದೆ. ಅವಾಗ ಇವೆಲ್ಲ ಏನಾಗ್ಬಿಡ್ತಾವ, ಮೊದಲು ಡೊಮೇನ್ ಇದು, ಈಗ ರೇಂಜ್ ಆಗ್ತಾವೆ. ಇವೆಲ್ಲ ರೇಂಜ್ ಇದು ಡೊಮೇನ್ ಆಗ್ತಾವೆ. ಹೆಂಗೆ ನೋಡ್ಕೊತ ಹೋಗ್ರಿ. ಇವೆಲ್ಲ ವಾಪಸ್ ನಾವು ಇಲ್ಲಿ ಬರ್ದೇವೆ ಅಂತಂದ್ರೆ ಏನು ಸಿಗ್ತದೆ ಅಂತಂದ್ರೆ, ಎಲ್ಲ ಬರೋಂಗಿಲ್ಲ, ಜಸ್ಟ್ ಒಂದೆರಡು ಅಷ್ಟೇ ಬರಿತೀನಿ. sin 0ಕ್ಕೆ ಏನು ಸಿಗ್ತದೆ ನಿನಗೆ, sin 0ಕ್ಕೆ 0 ಸಿಗ್ತದ, 0 ಬರ್ದು. ಕರೆಕ್ಟ್? ಓಕೆ. sin 1ಕ್ಕೆ π/2 ಸಿಗ್ತದೆ. ಆಮೇಲೆ sin -1ಕ್ಕೆ ಏನು ಸಿಗ್ತದಪ್ಪ, -π/2 ಸಿಗ್ತದೆ. ಉಳಿದಿವ್ ನಾವು ಬರ್ಕೊತ ಹೋಗಂಗಿಲ್ಲ. ಅಂತಂದ್ರೆ ಇದು ಡೊಮೇನ್ ಆಯಿತು. ಏನಪ್ಪ ಡೊಮೇನು? -1 to +1 ಡೊಮೇನ್. ಆಮೇಲೆ ರೇಂಜ್ ಏನಾಗ್ತದೆ ಅವಾಗ, +π/2 to -π/2. ಯಾವಾಗ ನಾವು ಇನ್ವರ್ಸ್ ಫಂಕ್ಷನ್, ಸೈನ್ ಇನ್ವರ್ಸ್ ಫಂಕ್ಷನ್ ತಗೊಂಡಾಗ, ವೆನ್ ವಿ ಟೇಕ್ ಸೈನ್ ಇನ್ವರ್ಸ್ ಫಂಕ್ಷನ್, ದೆನ್ ದ ಡೊಮೇನ್ ಈಸ್ -1 to +1, ಇದು ಡೊಮೇನ್. ಆ್ಯಂಡ್ ದ ರೇಂಜ್ ಈಸ್ -π/2 to +π/2. ಇದನ್ನು ನಾವು ಗ್ರಾಫಿಕಲಿ ರಿಪ್ರೆಸೆಂಟ್ ಮಾಡಬೇಕು. ಗ್ರಾಫಿಕಲಿ ರಿಪ್ರೆಸೆಂಟ್ ಹೆಂಗೆ ಮಾಡ್ತೀರಿ ಅದನ್ನು ನೋಡ್ಕೊಂತ ಹೋಗೋಣ. ಓಕೆ, ಸಿಂಪಲ್ಲಾಗಿ ಈಗೇನಾಗ್ತದೆ ಅಂತಂದ್ರೆ, ಈ y ಇದ್ದಿದ್ದು ಏನಾಗ್ತದೆ, ಎಕ್ಸ್ ಆಗ್ತದೆ, ಎಕ್ಸ್ ಇದ್ದಿದ್ದು y ಆಗ್ತದೆ. ಇದನ್ನು ಕಂಪ್ಲೀಟಾಗಿ ನಾನು ಹಿಂಗೆ ಟಿಲ್ಟ್ ಮಾಡಿ ಆಮೇಲೆ ಮಿರರ್ ಇಮೇಜ್ ಆಗಿ ಉಲ್ಟಾ ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ಅಂತಂದ್ರೆ ಇಲ್ಲಿ ಈ ಥರ ಒಂದು ಲೈನ್ ತೊಗೊಂಡಿದ್ದಾರೆ ಅವರು. ಏನಂತ ಲೈನ್ ತೊಗೊಂಡಿದ್ದಾರೆ ಅಂದ್ರೆ, y = x ಅಂತ ಒಂದು ಲೈನ್ ತೊಗೊಂಡಿದ್ದಾರೆ. ಅದೊಂದು ಸ್ಟ್ರೈಟ್ ಲೈನ್ ಆಗ್ತದೆ. ಈಗೇನು ಮಾಡಬೇಕು ಅಂತಂದರೆ, ಈ ಫಂಕ್ಷನ್ನ ಕಂಪ್ಲೀಟಾಗಿ ಹಿಂಗೆ ಮಿರರ್ ಇಮೇಜ್ ಆಗಿ ತೊಗೋಬೇಕಂತ, ಇದನ್ನು ಕಂಪ್ಲೀಟ್ ಮಿರರ್ ಇಮೇಜ್ ಆಗಿ ತೊಗೋಬೇಕಂತ ತೊಗೊಂಡಾಗ ನಮಗೇನು ಸಿಗ್ತದೆ, ಸೈನ್ ಇನ್ವರ್ಸ್ ಆಫ್ y ಫಂಕ್ಷನ್ದು ಏನು ಸಿಗ್ತದೆ, ಗ್ರಾಫ್ ಸಿಗ್ತದಂತ. ಓಕೆ, ಅವರು ಭಾಳ ಕಾಂಪ್ಲಿಕೇಟೆಡ್ ಕೊಟ್ಟಿದ್ದಾರೆ. ನನ್ನ ಓನ್ ವೇ ಒಳಗೆ ನಿಮ್ಗೆ ಹೇಳ್ಕೊತ ಹೋಗ್ತೀನಿ. ಈಸಿ ವೇ ಏನು ತೊಂದರೆ, ಬರೀ ತಿಳ್ಕೊಳ್ಳೋದಷ್ಟೇ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಅಷ್ಟೇ ಐತಿ. ಮತ್ತೇನು ಭಾಳ ಇಲ್ಲಿ ಏನಂತಾರೆ ರಾಕೆಟ್ ಸೈನ್ಸ್ ಇಲ್ಲ. ಇಲ್ಲಿ ಮೊದಲೇದಾಗಿ ಏನು ಮಾಡೋಣ ಅಂತಂದ್ರೆ, ಎಕ್ಸ್ ಇದ್ದಿದ್ದನ್ನು y ಮಾಡ್ಕೊಳ್ಳೋಣ, y ಇದ್ದಿದ್ದನ್ನು ಎಕ್ಸ್ ಮಾಡೋಣ, ಆ್ಯಕ್ಸಿಸ್ಗಳನ್ನು. ಅವಾಗ ಏನಾಗ್ತದೆ ಅಂತಂದ್ರೆ, ಡೊಮೇನ್ ಇದ್ದಿದ್ದು ರೇಂಜ್ ಆಗ್ತದೆ, ರೇಂಜ್ ಇದ್ದಿದ್ದು ಡೊಮೇನ್ ಆಗ್ತದೆ. ಓಕೆ, ಈಗ ಫಂಕ್ಷನ್ ಏನು ಬರ್ತಪ್ಪ, ಸೈನ್ ಇನ್ವರ್ಸ್ ಆಫ್ y = x ಅಂತ ಬಂತು. ಸೈನ್ ಇನ್ವರ್ಸ್ ಆಫ್ y = x ಅಂತ ಬಂದಾಗ ನಾವು ಈಗೇನು ಮಾಡ್ತೀವಿ, ಇದನ್ನು ಎಕ್ಸ್ ಆ್ಯಕ್ಸಿಸ್ ಆಗಿ ತಗೊಳ್ಳೋಣ ಅಂತ. ಇದು ಎಕ್ಸ್ ಆ್ಯಕ್ಸಿಸ್ ಆಯಿತು. ನೆಕ್ಸ್ಟ್ ಇದೇನಾಗ್ತದಪ್ಪ, y ಆ್ಯಕ್ಸಿಸ್ ಆಗ್ತದೆ. ಕರೆಕ್ಟ್? ಇದು y ಆ್ಯಕ್ಸಿಸ್ ಆಗ್ತದೆ.
ಹಾಂ, ಹಾಗಿದ್ದಾಗ ಫಸ್ಟ್ ಏನು ಮಾಡೋಣ ಅಂತಂದರೆ y ಆಕ್ಸಿಸ್ದು ರೇಂಜ್ ಏನದ, ಸೈನ್ ಇನ್ವರ್ಸ್ ಆಫ್ y ರೇಂಜ್ ಏನದ, ಸಾರಿ ಡೊಮೇನ್ ಏನದ, ಡೊಮೇನ್ -1 ಇಂದ +1 ಅದ. ಹೌದಾ, ಡೊಮೇನ್ ಇದರೊಳಗೆ ಇರ್ತೈತಿ. ಆಮೇಲೆ ರೇಂಜ್ ಏನದಪ್ಪ, -π/2 ಟು ದಿ +π/2. ಕರೆಕ್ಟ್. ಇಲ್ಲಿ 0 ಡಿಗ್ರಿ ಇದ್ದಾಗ ಸೈನ್ ಇನ್ವರ್ಸ್ ಆಫ್ 0 ಸಿಗ್ತದೆ. ಆಮೇಲೆ ಸೈನ್ ಇನ್ವರ್ಸ್ ಆಫ್ ಅಥವಾ ಸೈನ್ ಇನ್ವರ್ಸ್ ಆಫ್ √3/2 ಏನು ಸಿಗ್ತದೆ ನಿಮ್ಗೆ, π/2 ಸಿಗ್ತದೆ. ಸೈನ್ ಇನ್ವರ್ಸ್ ಆಫ್ 1 = π/2 ಸಿಗ್ತದೆ. ಕರೆಕ್ಟ್. ಹಾಂ, ಓಕೆ. ಈಗೇನು ಮಾಡ್ತೀನಿ ಅಂತಂದ್ರೆ ಇಲ್ಲಿ ವ್ಯಾಲ್ಯೂಸ್ಗಳು ಇನ್ಕ್ರೀಸ್ ಮಾಡ್ಕೊತ ಹೋಗ್ತೀನಿ ನಾನು. ವ್ಯಾಲ್ಯೂಸ್ಗಳು ಇನ್ಕ್ರೀಸ್ ಮಾಡ್ಕೊತ ಹೋದಾಗ ಇದು ಫಸ್ಟ್ ಕ್ವಾಡ್ರಂಟ್ ಆಗ್ತದೆ. ಫಸ್ಟ್ ಕ್ವಾಡ್ರಂಟಲ್ಲಿ ಎಲ್ಲ ಪಾಸಿಟಿವ್ ಇರ್ತೈತಿ. ಓಕೆ. ಹಾಂ, ಇದು +1 ತಿಳ್ಕೊಳ್ರಿ. ಆಮೇಲೆ ಇಲ್ಲಿ ಡಿಗ್ರಿಗಳು ಬರ್ತಾವೆ, ಇಲ್ಲಿ ಆ್ಯಂಗಲ್ಗಳು ಬರ್ತಾವೆ. ಇಲ್ಲಿ 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ. ಇದೆಷ್ಟಪ್ಪ, π/2. π/2 ಇದ್ದಾಗ +1 ಆಯಿತು. ನೆಕ್ಸ್ಟ್ ಪೈ ಇದ್ದಾಗ ಏನು ಬಂತಪ್ಪ, 0 ಬಂತು. ಕರೆಕ್ಟ್. ನೆಕ್ಸ್ಟ್ -π/2 ಬರಿತೀನಿ. ಈಗ -π/2 ಬಂದಾಗ ಏನಾಗ್ತದೆ ನೋಡ್ರಿ. ಅವಾಗ -π/2 ಮೇಲ್ಗಡೆ ಹೋಯ್ತು, ಇಲ್ಲಿ -π/2 ಇಲ್ಲಿ ಬಂತು. ಓಕೆ. -π/2 ಇದ್ದಾಗ ಇದೇನಾಗ್ತದಪ್ಪ, -π/2 ಅಂದರೆ -1. ಡೊಮೇನ್ -1 ಇಂದ +1. ನೆಕ್ಸ್ಟ್ ರೇಂಜ್ ಏನಪ್ಪ, π/2 ಟು -π/2. ಇದು ಪೈ ಆಗಂಗಿಲ್ಲ, ಇದೇನಾಗ್ತದೆ ವಾಪಸ್ 0 ಆಗ್ತದೆ. 0π/2 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 -π/2 ಅಂತ ಹೋಗ್ತದೆ. ಓಕೆ. ಇಲ್ಲೂ ಕೂಡ ನಾವೇನು ಮಾಡ್ತೀವಿ, ಇದನ್ನು ಬರ್ಕೊಂತ ಹೋಗೋಣ ಅಂತ ಈ ಥರ. ಅವಾಗೇನು ಸಿಗ್ತದೆ ನಿಮ್ಗೆ, ಸೈನ್ ಇನ್ವರ್ಸ್ ಆಫ್ 0 ಈಸ್ 0, ಸೈನ್ ಇನ್ವರ್ಸ್ ಆಫ್ -1 ಈಸ್ -π/2, ಸೈನ್ ಇನ್ವರ್ಸ್ ಆಫ್ 0 ಈಸ್ 0, ಸೈನ್ ಇನ್ವರ್ಸ್ ಆಫ್ +1 ಈಸ್ +π/2. ನೆಕ್ಸ್ಟ್ 0 ಅಂತ ಆಗ್ತದೆ. ಇದನ್ನೇ ಅವರು ಚಿತ್ರದಲ್ಲಿ ಕೊಟ್ಟಿದ್ದಾರೆ. ಕರೆಕ್ಟ್. 3π/2 5π/2 ಅಂತ ತೊಗೊಂತ ಹೋಗ್ತಾರೆ ಅವರು. y = ಏನಾಯ್ತದು, ಸೈನ್ ಇನ್ವರ್ಸ್ ಆಫ್ x. y = ಸೈನ್ ಇನ್ವರ್ಸ್ ಆಫ್ x. ಮತ್ತೇನು ತೊಗೊಂಡಿದ್ದಾರೆ ಅವರು, ಇಲ್ಲಿ ಇದು π/2, ಆಮೇಲೆ ಇದನ್ನು ಪೈ ಅಂತ ತೊಗೊಂಡಿದ್ದಾರೆ. ಆಮೇಲೆ ಇದನ್ನು 3π/2 ಅಂತ ತೊಗೊತಾರೆ. ಆಮೇಲೆ ಇದನ್ನು 2π ಅಂತ ತೊಗೊತಾರೆ. ಮುಂದೆ ಹಂಗೆ ಹೋಗೈತದು. ಇಲ್ಲೇನಾಗ್ತದೆ, ಇಲ್ಲೂ ಕೂಡ -π/2 -π -3π/2 ನೆಕ್ಸ್ಟ್ -2π ಅಂತ ತೊಗೊಂಡಿದ್ದಾರೆ. ಕರೆಕ್ಟ್. ಇಲ್ಲೇನಾಗ್ತದೆ, ಚೇಂಜಸ್ ಕಾಣತ್ತವ ನಿಮಗೆ. ಕರೆಕ್ಟ್. ಯಾವ ಥರ ಚೇಂಜಸ್ ಕಾಣತ್ತವಪ್ಪ, x ಇದ್ದಿದ್ದು y ಆಯಿತು, y ಇದ್ದಿದ್ದು x ಆಯಿತು. ಅದೇ ನಿಮಗೇನು ಸಿಗ್ತದೆ, ಇಲ್ಲಿ ಡೊಮೇನ್ ಸಿಗ್ತದೆ +1 -1. ರೇಂಜ್ ನೋಡು, ವಾಪಸ್ -π/2 ಟು +π/2. ಅದರೊಳಗೆ ಏನಾಗ್ತದೆ, ಸೈನ್ ಇನ್ವರ್ಸ್ ಆಫ್ x ಫ್ಲಕ್ಚುಯೇಟ್ ಹಾಕ್ಕೊಂತ ಹೋಗ್ತದೆ ಅಂತ ನಾವು ಹೇಳ್ತೀವಿ. ಓಕೆ. ನೆಕ್ಸ್ಟ್ ಕಮ್ಸ್, ಇದೇ ರೀತಿಯಾಗಿ ನಾವು ಏನು ಮಾಡ್ತೀವಿ, ಕಾಸ್ ಫಂಕ್ಷನನ್ನು ನೋಡ್ತೀವಿ. ಕಾಸ್ ಫಂಕ್ಷನ್ ಕಾಸ್ x ಅಂತೇಳಿ. ಓಕೆ. ಇದ್ರದ್ದು ಏನದಪ್ಪ, ಡೊಮೇನ್ 0 ಟು π. ಹೌದಾ. ರೇಂಜ್ ಏನಪ್ಪ, -1 ಇಂದ +1 ಅಂತ ನಾವು ಹೇಳ್ತೀವಿ. ದ ಡೊಮೇನ್ ಈಸ್ 0 ಟು π ಆ್ಯಂಡ್ ರೇಂಜ್ ಈಸ್ -1 ಟು +1. ಅಂದರೆ -1 +1 ಎಲ್ಲಿ ಫ್ಲಕ್ಚುಯೇಟ್ ಆಗ್ತದೆ, 0ನಿಂದ ಸ್ಟಾರ್ಟ್ ಆಗಿ ಅದು π ವ್ಯಾಲ್ಯೂ ತನಕ ಸೇಮ್ ವ್ಯಾಲ್ಯೂಸ್ಗಳು ನಿಮ್ಗೆ ರಿಪೀಟ್ ಹಾಕ್ಕೊಂತ ಹೋಗ್ತವೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಇದ್ದಿದ್ದ ವ್ಯಾಲ್ಯೂ ಇಲ್ಲಿ ಸಿಗ್ತೈತೆ ನಿನಗೆ. ಹೌದಿಲ್ಲ. ವಾಪಸ್ ಇದೇ ವ್ಯಾಲ್ಯೂಸ್ಗಳು ಇನ್ಕ್ರೀಸ್ ಹಾಕ್ಕೊಂತ ಹೋಗ್ತವೆ, ಆಮೇಲೆ ಡಿಕ್ರೀಸ್ ಹಾಕ್ಕೊಂತ ಹೋಗ್ತವೆ, ಆಮೇಲೆ ಇನ್ಕ್ರೀಸ್ ಹಾಕ್ಕೊಂತ ಹೋಗ್ತವೆ. ಓಕೆ. ಡಿಕ್ರೀಸಿಂಗ್ ಫಂಕ್ಷನ್ ಮತ್ತು ಇನ್ಕ್ರೀಸಿಂಗ್ ಫಂಕ್ಷನ್. ಏನು ಇನ್ಕ್ರೀಸ್ ಆಗ್ತದೆ, ಏನು ಡಿಕ್ರೀಸ್ ಆಗಿತ್ತು ಅದೇ ಇನ್ಕ್ರೀಸ್ ಆಗ್ತದೆ. ಅಂಡರ್ಸ್ಟುಡ್. ಹಾಗಾಗಿ ಇದೇನಾಗ್ತದಪ್ಪ, ನಮ್ಮದು ಫ್ಲಕ್ಚುವೇಷನ್ ಆಗ್ತದೆ. ಆಮೇಲೆ ನಮ್ಮದು ಡೊಮೇನ್ ಆಗ್ತದೆ 0 ಟು π. ರೇಂಜ್ ಏನು, +1 -1. ಯಾವುದ್ರದ್ದು ಇದು, y = cos x. ಅದು ಹಾಗಿದ್ದಾಗ ಇಲ್ಲಿ y = ಅಥವಾ cos ಇನ್ವರ್ಸ್ ಆಫ್ y = x ಅಥವಾ x = cos ಇನ್ವರ್ಸ್ ಆಫ್ y ಅಂತ ನಾವು ತೊಗೊಂಡ್ವಿ ಅಂತಂದ್ರೆ ಅವಾಗೇನಾಗ್ತದೆ, ವಾಪಸ್ ಇದು ಕಂಪ್ಲೀಟಾಗಿ ಟಿಲ್ಟ್ ಆಗ್ತದೆ. ಟಿಲ್ಟ್ ಆಗಿ ಯಾವ ಥರ ಅದು ನಿಮ್ಗೊಂದು ಆಗಲೇ ಹೇಳಿದ್ದೀನಿ ನಿಮಗೆ ಗ್ರಾಫ್. ಇದನ್ನು ಏನು ಮಾಡಬೇಕು, ಕಂಪ್ಲೀಟಾಗಿ ಈ ಥರ ಟಿಲ್ಟ್ ಮಾಡ್ಕೊತ ಹೋಗ್ಬೇಕು. 180 ಡಿಗ್ರಿ ಟಿಲ್ಟ್ ಮಾಡಿಕೊಂಡು ಮಿರರ್ ಇಮೇಜ್ ತೊಗೊಂಡ್ವಿ ಅಂತಂದ್ರೆ ನಮಗೇನು ಸಿಗ್ತೈತೆ ಅಂತಂದ್ರೆ x = cos ಇನ್ವರ್ಸ್ ಆಫ್ y ಸಿಗ್ತದೆ. ಅಷ್ಟೆಲ್ಲ ನಾವು ಟೆನ್ಷನ್ ತೊಗೊಳ್ಳೋದು ಬೇಡ. ಡೈರೆಕ್ಟಾಗಿ ಸಿಂಪಲ್ಲಾಗಿ ನಿಮ್ಗೆ ಹೇಳ್ಕೊತ ಹೋಗ್ತೀನಿ ನೋಡಿರಿ. ಯಾವ ಫಂಕ್ಷನ್ದು, x = cos ಇನ್ವರ್ಸ್ ಆಫ್ y. x = cos ಇನ್ವರ್ಸ್ ಆಫ್ y ಬರಿತೀನಿ ಇಲ್ಲಿ. x = cos ಇನ್ವರ್ಸ್ ಆಫ್ y. ಡೊಮೇನ್ ಏನಪ್ಪ, ಡೊಮೇನ್ -1 ಟು +1. ರೇಂಜ್ ಏನಾಗ್ತದಪ್ಪ, ಅಲ್ಲಿ ರೇಂಜ್ 0 ಟು π ರೇಂಜ್ ಆಗ್ತದೆ. ಕರೆಕ್ಟ್.
ಇದು ಎಕ್ಸ್ ಆಯಿತು, ಇದು ವೈ ಆಯಿತು. ಫಸ್ಟ್ ಝೀರೋ ಯಾವಾಗಿರ್ತದ, ಸಾರಿ ಫಸ್ಟ್ ಎಕ್ಸ್ ವ್ಯಾಲ್ಯೂ ಝೀರೋ ಅಂತಂದರೆ 0 ಡಿಗ್ರಿ ಇದ್ದಾಗ ಕಾಸ್ ವ್ಯಾಲ್ಯೂ ಇರ್ತದೆ 1 ಇರ್ತದೆ, ಕರೆಕ್ಟ್. ಹಾಗಿದ್ದಾಗ ಇಲ್ಲಿ 0 ಇದ್ದಾಗ 1 ಆಯಿತು. ನೆಕ್ಸ್ಟ್ π/2 ಇದ್ದಾಗ 0 ಆಗ್ತದೆ, ಅಂದರೆ π/2 ಇದ್ದಾಗ 0 ಆಗ್ತದೆ. ಇಲ್ಲಿ π/2 ಅಂತ ತೊಗೊತೀನಿ ನಾನು. ನೆಕ್ಸ್ಟ್ π ಇದ್ದಾಗ -1 ಆಗ್ತದೆ, ಈ ಕಡೆ ಸೈಡ್ π ಇದ್ದಾಗ -1 ಆಗ್ತದೆ, ಇಲ್ಲಿ π ಬರಿತೀನಿ. ನೆಕ್ಸ್ಟ್ ಏನಾಗ್ತದೆ ನೋಡಿರಿ, 2π ಇದ್ದಾಗ ಏನಾಗ್ತದೆ, 3π/2 ಇದ್ದಾಗ ಏನಾಗ್ತದೆ, ಅದು ವಾಪಸ್ 0 ಆಗ್ತದೆ. ಆಮೇಲೆ ಈ ಕಡೆ ಸೈಡ್ ಬರ್ತದೆ ನೋಡಿರಿ, ಇಲ್ಲೇನು 0 ಡಿಗ್ರಿ ಇದ್ದಾಗ +1 ಸಿಕ್ತು ನಿನಗೆ, π/2 ಇದ್ದಾಗ 0 ಸಿಕ್ತು, ಆಮೇಲೆ π ಇದ್ದಾಗ ಏನು ಸಿಕ್ತು, -1 ಸಿಕ್ತು, ಕರೆಕ್ಟ್. ಇಲ್ಲಿದಿಂದ ಸ್ಟಾರ್ಟ್ ಆಯಿತು, ಆಮೇಲೆ ಇದೇನಾಯಿತು ವಾಪಸ್ ಇಲ್ಲೊಂದು ಫ್ಲಕ್ಚುಯೇಷನ್ ನಿಮ್ಗೆ ಸಿಕ್ತು, ವಾಪಸ್ ಅದೇ ವ್ಯಾಲ್ಯೂಸ್ಗಳು ಏನಾಗ್ತವೆ ಇಲ್ಲಿ ರಿಪೀಟ್ ಆಗತ್ತವ. ಇಲ್ಲಿ ಬಂದಾಗ ಏನಾಗ್ತದೆ, ಇದು π/2 ಆಗ್ತದೆ. ಆಮೇಲೆ ಈ ಸೈಡ್ ಬಂದಾಗ ಇಲ್ಲಿ ಬಂದಾಗ ಏನಾಗ್ತದೆ, ಇದು π ವ್ಯಾಲ್ಯೂ ಆಗ್ತದೆ -1. ನೆಕ್ಸ್ಟ್ ಇಲ್ಲಿ ಬಂದಾಗ ಏನಾಗ್ತದಪ್ಪ, 3π/2 ಆಗ್ತದೆ. ಹಂಗೆ ಮುಂದೆ ಕಂಟಿನ್ಯೂಷನ್ ಹಾಕ್ಕೊಂತ ಹೋಗ್ತದೆ. ಅಂಡರ್ಸ್ಟುಡ್? ಅಂದ್ರೆ ಈ ವ್ಯಾಲ್ಯೂಸ್ಗಳು ವಾಪಸ್ ರಿಪೀಟೆಡ್ ಆಗತ್ತವ. ಹಾಗಿದ್ದಾಗ ಇದೇನಾಯಿತು y. ಇದೇ ಥರನಾಗಿ y = cosecant x ಅಂತ ನಾವು ತೊಗೊಂಡಾಗ ಇಲ್ಲಿ ನೋಡ್ರಿ, y = cosecant x, cosecant π/2 ಯಾವಾಗಲೂ ಏನಿರ್ತೈತಿ, 1 ಇರ್ತೈತಿ, ಕರೆಕ್ಟಾ. ಆಮೇಲೆ 1ಗಿಂತ ಕೆಳಗೆ ಬರೋಂಗಿಲ್ಲ ಅಂತ ನಿಮ್ಗೆ ಹೇಳಿದ್ದೀನಿ ನಾನು. ಈ ಒಂದು ಫಂಕ್ಷನ್ 1ಗಿಂತ ಕೆಳಗೆ ಬರೋಂಗಿಲ್ಲ, ಆಮೇಲೆ -1ಗಿಂತ ಮ್ಯಾಲೆ ಹೋಗಂಗಿಲ್ಲ, -1ಗಿಂತ ಮ್ಯಾಲೆ ಹೋಗಂಗಿಲ್ಲ, 1ಗಿಂತ ಕೆಳಗೆ ಬರೋಂಗಿಲ್ಲ. ಹಾಗಾಗಿ ಇಲ್ಲಿ π/2 ತೊಗೊಂಡಾಗ ನಮಗೇನು ಸಿಕ್ತು, 1 ಸಿಕ್ತು. π/2ಗಿಂತ ಕಮ್ಮಿ ತೊಗೊಂಡ್ರೆ ಯಾವಾಗಲೂ ಕೋಶೆಕ್ ವ್ಯಾಲ್ಯೂ ಹೈ ಹಾಕೊಂತ ಹೋಗ್ತದೆ. ಆಮೇಲೆ π/2ಗಿಂತ ಜಾಸ್ತಿ ತೊಗೊಂಡ್ರೆ ಅದು ಕೂಡ ಕೋಶೆಕ್ ವ್ಯಾಲ್ಯೂ ಹೈ ಹಾಕೊಂತ ಹೋಗ್ತದೆ, ಅರ್ಥ ಆಯ್ತಾ. ಆಮೇಲೆ πಗಿಂತ ಮೇಲ್ಗಡೆ ತೊಗೊಂಡ್ರೆ ಕೋಶೆಕ್ ವ್ಯಾಲ್ಯೂ ಏನಾಗ್ತದಪ್ಪ, ಅದು ಸ್ವಲ್ಪ ಹೈ ಹಾಕೊಂತ ಹೋಗ್ತದೆ. ಆಮೇಲೆ ಏನಾಗ್ತದೆ, ಲೋ ಹಾಕೊಂತ ಹೋಗ್ತದೆ. ಬಟ್ ಎಲ್ಲಿ ತನಕ -1 ತನಕ ಅಷ್ಟೇ, -1ಗಿಂತ ಮ್ಯಾಲೆ ಹೋಗಂಗಿಲ್ಲ, +1ಗಿಂತ ಕೆಳಗೆ ಬರೋಂಗಿಲ್ಲ. ಇವೆರಡೂ ಏನಾದರೂ ಇಲ್ಲಿ ರಿಸ್ಟ್ರಿಕ್ಷನ್ಸ್ಗಳು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ನಾನು. R -(-1, +1) ಅಂತ ಬರೆದಿದ್ದು ಗೊತ್ತಾ ಕೋಸೆಕಿಗೆ. ಇದೇ ಒಂದು ಕಾರಣಕ್ಕೆ ನಾವು ಬರೆದಿದ್ವಿ. ಇದನ್ನು y = cosecant inverse x ಅಂತ ತೊಗೊಂಡಾಗ ನಮಗೇನು ಸಿಗ್ತದೆ, ಇದು x ವ್ಯಾಲ್ಯೂ, ಇದು y ವ್ಯಾಲ್ಯೂ ಅಂತ ನಾವು ಹೇಳ್ತೀವಿ. ಇದು y ನ ತೊಗೊಂಡಿದ್ದಾರೆ ಅವರು, y ಇದು x ಅಂತ ತೊಗೊಂಡಿದ್ದಾರೆ ಅಂತ ಕಂಪ್ಲೀಟಾಗಿ ಇದೇನಾಗ್ತದೆ, ಮಿರರ್ ಇಮೇಜ್ ಆಗಿ ಚೇಂಜ್ ಹಾಕ್ಕೊಂತ ಹೋಗ್ತದೆ ಅಂತ ನಾವು ಹೇಳ್ತೀವಿ. ಓಕೆ, ಇದೇ ಥರನಾಗಿ ಬೇರೆ ಬೇರೆ ಫಂಕ್ಷನ್ಸ್ಗಳಿದ್ದಾವೆ. ಬೇರೆ ಬೇರೆ ಫಂಕ್ಷನ್ಸ್ಗಳು ಅಂತಂದರೆ ಸೆಕೆಂಟ್, y = secant x, y = secant inverse of x, y = tan x, y = tan inverse of x, y = cot x, y = cot inverse of x ಅಂತ ಇದ್ದಾವೆ. ಇವನ್ನೆಲ್ಲ ನೀವು ನೋಡ್ಕೊತಾ ಹೋಗ್ರಿ. ಆಮೇಲೆ ಏನಾದರೂ ಅರ್ಥ ಆಗಲಿಲ್ಲ, ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ ಅಂತಂದರೆ ಕಾಲ್ ಮಾಡಿ ನೀವು ಕೇಳಬಹುದು. ಪೇಜ್ ನಂಬರ್ 40 ಒಳಗಡೆ, 40ನೇ ಪೇಜ್ ನಂಬರ್ ಒಳಗಡೆ ಅವ್ರು ಏನು ಕೊಟ್ಟಿದ್ದಾರೆ, ಸೈನ್ ಇನ್ವರ್ಸ್ ಫಂಕ್ಷನ್ಸ್ದೆಲ್ಲ ಡೊಮೇನ್ ಮತ್ತು ರೇಂಜ್ಗಳನ್ನ ಕೊಟ್ಟಿದ್ದಾರೆ. ಇದನ್ನು ನೀವು ಬೈ ಹಾರ್ಟ್ ಮಾಡಬೇಕಾಗ್ತದೆ, ಸ್ವಲ್ಪ ಮೈಂಡ್ ಒಳಗೆ ಇಟ್ಕೋಬೇಕಾಗ್ತದೆ. ಇದರಿಂದ ನಾವು ಅಲ್ಲಿ ಏನು ಮಾಡಬೇಕಾಗ್ತದೆ, ಪ್ರಶ್ನೆಗಳನ್ನು ಬಿಡಿಸ್ಕೊಂತ ಹೋಗಬೇಕಾಗ್ತದೆ. ನಾನು ಹೇಳ್ತೀನಿ ನೋಡಿರಿ, ಸೈನ್ ಇನ್ವರ್ಸ್ ಆಫ್ ಎಕ್ಸ್ದು ಡೊಮೇನು -1 ಇಂದ +1, ಹೌದಿಲ್ಲ. ಡೊಮೇನ್ -1 to +1, ರೇಂಜ್ ಏನಾಗ್ತದೆ -π/2 +π/2, ಹೌದಾ. ಯಾಕೆ ಇನ್ವರ್ಸ್ ಫಂಕ್ಷನ್ ಇದ್ದಾಗ ನಾವು ಇಲ್ಲಿ ರಿಯಲ್ ವ್ಯಾಲ್ಯೂಸ್ಗಳು ಅಥವಾ ರಿಯಲ್ ನಂಬರ್ಸ್ಗಳು ಫಸ್ಟ್ ಬಂದು ಆಮೇಲೆ ಏನು ಬರ್ತವೆ ಅಂತಂದ್ರೆ ಆರ್ಕ್ ಫಂಕ್ಷನ್ಸ್ಗಳು ಅಥವಾ ಟ್ರಿಗ್ನೋಮೆಟ್ರಿ π/2 ಫಂಕ್ಷನ್ಸ್ಗಳು, ಆರ್ಕ್ ಫಂಕ್ಷನ್ಸ್ಗಳು ಆಮೇಲೆ ಬರ್ತವೆ ಅಂತ ನಾವು ಹೇಳ್ತೀವಿ. ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಅದರದ್ದೇನಪ್ಪ ಡೊಮೇನ್ -1 to +1, 0 to π ಏನಾಗ್ತದೆ, ರೇಂಜ್ ಆಗ್ತದೆ. ಕೋಸೆಕೆಂಟ್ ಇನ್ವರ್ಸ್ R -(-1 + 1) ಇದೆ ಕೋಸೆಕೆಂಟ್ ಇನ್ವರ್ಸ್ದು. ಇದು ಡೊಮೇನ್ ಆಗ್ತೈತಿ. ರೇಂಜ್ ಏನಾಗುತ್ತಪ್ಪ, ರೇಂಜ್ -π/2 to +π/2 ಎಕ್ಸೆಪ್ಟ್ 0 ವ್ಯಾಲ್ಯೂ ಬಂತಂದ್ರೆ ಇನ್ಫಿನಿಟಿ ಬಂದುಬಿಡ್ತೈತೆ. ಹಾಗಾಗಿ ಎಕ್ಸೆಪ್ಟ್ 0 (0) ಅಂತ ಕೊಟ್ಟಿದ್ದಾರೆ. ಸೆಕೆಂಡ್ ಇನ್ವರ್ಸ್ದು ಡೊಮೇನ್ R -(-1 to +1) ಇದನ್ನೇ ಕೊಟ್ಟಿದ್ದಾರೆ. ನೆಕ್ಸ್ಟ್ ರೇಂಜ್ ಏನು, 0 to π ಎಕ್ಸೆಪ್ಟ್ π/2 (π/2) ಅಂತ ಕೊಟ್ಟಿದ್ದಾರೆ. ಎಕ್ಸೆಪ್ಟ್ π/2. ಒಂದು ವೇಳೆ ಸೆಕೆಂಡ್ π/2 ನಾವು ತೊಗೊಂಡು ಅಂತಂದ್ರೆ ಅದು ಇನ್ಫಿನಿಟಿ ಆಗ್ತದೆ. ಹಾಗಾಗಿ ಅದನ್ನು ತೊಗೋಬಾರ್ದು ರೇಂಜ್ ಆಗಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಡೊಮೇನ್ ಎನಿ ರಿಯಲ್ ವ್ಯಾಲ್ಯೂ. ಆಮೇಲೆ ರೇಂಜ್ ಏನು -π/2 to +π/2 ಎಕ್ಸ್ಕ್ಲೂಡಿಂಗ್, ಈ ಥರ ಕೊಟ್ಟಿದ್ದಾರೆ ಅವರು. ಹಿಂಗೆ ಕೊಟ್ಟಿಲ್ಲ, ಈ ಥರ ಬ್ರಾಕೆಟ್ಗಳು ಕೊಟ್ಟಿದ್ದಾರೆ. -π/2 to +π/2 ಅಂತಂದರೆ ಪ್ಯಾರಂಥಸಿಸ್ ಕೊಟ್ಟಾಗ -π/2 ತೊಗೋಬೇಡ, +π/2 ತೊಗೋಬೇಡ ಅಂದಂಗೆ ಅರ್ಥ ಆಯ್ತಾ. ಅದು ಬಿಟ್ಟು ಎಕ್ಸ್ಕ್ಲೂಡೆಡ್ ಅಂದಂಗೆ, ಅದನ್ನು ಬಿಟ್ಟು ಬೇರೆ ನಾವೇನು ತೊಗೋಬೋದು, ರೇಂಜ್ ಆಗಿ ತೊಗೋಬೋದು. ಕಾಟ್ ಇನ್ವರ್ಸ್ ಆಫ್ ಎಕ್ಸ್ ಅದು ಏನಾಗ್ತದೆ ನೋಡ್ರಿ, R ಎನಿ ರಿಯಲ್ ವ್ಯಾಲ್ಯೂ ಡೊಮೇನ್ ಆಗ್ತದೆ. ಆಮೇಲೆ ಇಟ್ ಲೀಡ್ಸ್ ಟು ರೇಂಜ್ 0 to π ಯಾವುದ್ರದ್ದು
ಕಾಟ್ ಇನ್ವರ್ಸ್ ಆಫ್ ಎಕ್ಸ್ ಅಂದರೆ 0 ಇರಂಗಿಲ್ಲ, ರೇಂಜ್ ಪೈ ಇರಂಗಿಲ್ಲ. 0 ಮತ್ತು ಪೈ ಬಿಟ್ಟು ಎಕ್ಸೆಪ್ಟ್ 0 ಆ್ಯಂಡ್ ಪೈ ದೇರ್ ಈಸ್ ಕಾಟ್ ಫಂಕ್ಷನ್. 0 ತೊಗೊಂಡು ಅಥವಾ ಪೈ ತೊಗೊಂಡಿದ್ರಲ್ಲಿ ಕಾಟ್ ಫಂಕ್ಷನ್ಗೆ ವ್ಯಾಲ್ಯೂ ಸಿಗಂಗಿಲ್ಲ. ಸೊ ವಿ ಮಸ್ಟ್ ನಾಟ್ ಟೇಕ್ 0 ಆರ್ ಪೈ ಆ್ಯಸ್ ಅ ರೇಂಜ್ ಆರ್ ವಿಲ್ ನಾಟ್ ಗೆಟ್ ಆ್ಯಸ್ ಅ ರೇಂಜ್. ಅದು ರೇಂಜಾಗಿ ನಮಗೆ ಸಿಗಂಗಿಲ್ಲ. ಈ ಒಂದು ಬೇಸಿಕ್ ನಾಲೆಜನ್ನು ಇಟ್ಟುಕೊಂಡು ಮುಂದೆ ನಾವು ಏನು ಮಾಡೋಣ, ಮುಂದಿನ ಒಂದು ವಿಡಿಯೋದಲ್ಲಿ ಎಕ್ಸಾಂಪಲ್ ಕ್ವಶನ್ಸ್ಗಳು ನೋಡ್ಕೊಂಡು ತೊಗೊಳಂತೆ, ಆಮೇಲೆ ಎಕ್ಸಸೈಸ್ ಕ್ವಶನ್ಸ್ಗಳು ನೋಡ್ಕೊಂಡು ತೊಗೊಳಂತೆ. ಈ ವಿಡಿಯೋ ನಿಮ್ಗೆ ಚೆನ್ನಾಗಿ ಅನಿಸಿತ್ತು ಅಂತಂದ್ರೆ, ಅಂದರೆ ಈ ವಿಡಿಯೋದೊಳಗೇನು ಭಾಳ ಏನೂ ಇಲ್ಲ, ಜಸ್ಟ್ ಸಿಂಪಲ್ ಡೆಫಿನಿಷನ್ಸ್ಗಳು, ಸಿಂಪಲ್ ವ್ಯಾಲ್ಯೂಸ್ಗಳು ನೋಡ್ಕೊತ ಹೋದ್ವಿ. ಮುಂದಿನ ವಿಡಿಯೋದಲ್ಲಿ ನಾವು ಎಕ್ಸಸೈಸ್ ನಂಬರ್ 2.1 ಬಿಡಿಸೋಣಂತೆ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.